ಎಕ್ಸಾಮ್ ಟೈಮಲ್ಲಿ ಹುಡುಕ್ತಾರೆ ಇದೇ ವಿಡಿಯೋಗಳನ್ನ ಮತ್ತೆ. ಹೌದೌದು ಎಲ್ಲಿ ನಿಮ್ ಸ್ಟುಡಿಯೋದಲ್ಲಿ ಇದ್ದೀರಾ ಸರ್? ಇಲ್ಲ, ನಾನು ಇದರಲ್ಲಿ ಆಫೀಸ್ ಅಲ್ಲಿ ಆನಂದ್ ಸರ್ ಪಕ್ಕ. ಸ್ಟಾರ್ಟ್ ಡಾಕ್ಟರ್. ಎಸ್ ಸರ್, ನೋ ಪ್ರಾಬ್ಲಮ್. ಫ್ರೆಂಡ್ಸ್ ಕಡಿಮೆ ಇದ್ದಾರೆ, ಬಟ್ ಮೇ ಜಾಯಿನ್. ಓಕೆ, ವೇಟ್ ಮಾಡೋದು ಬೇಡ. ಶುರು ಮಾಡ್ತಾ ಸರ್ ಹಾಗಾದ್ರೆ? ಓಕೆ, ಶುರು ಮಾಡೋಣ. ಒಂದು ನಿಮಿಷ. ಹಾ, ಎಲ್ಲರಿಗೂ ಶುಭ ಸಂಜೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ಇವತ್ತಿನ ಪ್ರತಿಭಾಶೋಧ ವಿಜ್ಞಾನ ಉಪನ್ಯಾಸ ಮಾಲೆಯಲ್ಲಿ ನಿನ್ನೆಯಂತೆ ಡಾಕ್ಟರ್ ರೋಹಿತ್ ವಿ ಇವರು ಪ್ರಿನ್ಸಿಪಲ್, ಹೊಂಗೀರಣ ಇಂಡಿಪೆಂಡೆಂಟ್ PU ಕಾಲೇಜ್ ಸಾಗರ್, ಶಿವಮೊಗ್ಗ ಡಿಸ್ಟಿಕ್ ಇಂದ ಇವತ್ತು ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಓಮ್ಸ್ ಲಾ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವ್ರ ಬಗ್ಗೆ ಈಗಾಗಲೇ ತಮಗೆ ಕಿರುಪರಿಚಯ ನೀಡಿದ್ದೆ. ಅದಕ್ಕೆ ಇವತ್ತು ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ದ ಸೆಷನ್. ಎಲ್ಲರಿಗೂ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಹಾಗೂ ಇವತ್ತಿನ ನಮ್ಮ ಮುಖ್ಯ ಉಪನ್ಯಾಸ ನೀಡುವ ಡಾಕ್ಟರ್ ರೋಹಿತ್ ಅವರಿಗೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭಿಸುವುದಕ್ಕೆ ಡಾಕ್ಟರ್ ರೋಹಿತ್ ಅವರಿಗೆ ವೇದಿಕೆ ನೀಡುತ್ತೇನೆ. ಸರ್, ನೀವು ಪ್ರಾರಂಭಿಸಬಹುದು. ಏನಾದ್ರು ಆಮೇಲೆ ಉಪನ್ಯಾಸದ ಕೊನೆಗೆ 2 ಪ್ರಶ್ನೆಗಳನ್ನ ನೀಡಬೇಕಂತ ತಮ್ಮಲ್ಲಿ ಕೋರ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Okay, so good evening students. So as you are informed, so ಇವತ್ತಿನ ತರಗತಿಯಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಓಮ್ಸ್ ಲಾ ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಬುಕ್ ನಂಬರ್ 1 ಅಲ್ಲಿ ಸೊ 3ನೇ ಚಾಪ್ಟರ್ ಆಗಿದೆ. ಸೊ ಅದರಲ್ಲಿ ಮುಕ್ಕಾಲು ಭಾಗನ ನಾನು ಕವರ್ ಮಾಡಬೇಕು ಅನ್ಕೊಂಡಿದ್ದೀನಿ, ಅಂದ್ರೆ ಓಮ್ಸ್ ಲಾ ತನಕ. ಕಿರ್ಚಾಫ್ ಲಾಸ್ ನೆಕ್ಸ್ಟ್ ಯಾವ್ದಾದ್ರು ಸೆಷನ್ ಅಲ್ಲಿ ಕವರ್ ಮಾಡೋಣ. ಓಕೆ, ಇವತ್ತು ಟೈಮ್ ಸಾಕಾದ್ರೆ ವಿ ವಿಲ್ ಟ್ರೈ ಕಿರ್ಚಾಫ್ ಲಾಸ್. ಓಕೆ, ಎಸ್. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಪಾಠ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂದ್ರೆ ನಿನ್ನೆ ಏನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮಾಡಿದ್ವಿ ಮೊನ್ನೆ, ಅದಾದ ನಂತರ ಬರುವಂತ ಪಾಠ. ಸೊ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಪದ ಇದೆ. ವಾಟ್ ಡು ಯು ಮೀನ್ ಬೈ ಕರೆಂಟ್? ಕರೆಂಟ್ ಅನ್ನೋ ಪದನ ತುಂಬಾ ಕೇಳಿರ್ತೀರಿ. ಬೇರೆ ಎಲ್ಲಾದ್ರೂ ಕೇಳಿದಿರಾ? ಇಂಗ್ಲಿಷ್ ಅಲ್ಲಿ ಈ ಪದನ ಕೇಳಿದ್ರೆ ಏನು ಅರ್ಥ ಬರುತ್ತೆ ಅಥವಾ ಏನು ಅರ್ಥ ನೀವು ಅನ್ಕೊಳ್ತೀರಿ ಕರೆಂಟ್ ಅಂದ್ರೆ? ಸೊ ಕರೆಂಟ್ ಅಂದ್ರೆ ಏನಿರ್ಬೋದು? ಏರ್ ಕರೆಂಟ್ ಅಂತ ಕೇಳಿದಿರಾ? ಏರ್ ಕರೆಂಟ್, ವಾಟರ್ ಕರೆಂಟ್, ಈ ತರ. ಈಗ ಒಂದು ಪೈಪ್ ಅಲ್ಲಿ ನೀರು ಬರ್ತಾ ಇರತ್ತಲ್ವಾ, ಆ ಪೈಪ್ ಇಂದ ಒಂದೇ ಡೈರೆಕ್ಷನ್ ನೀರು ಹಾರತ್ ನೋಡಿ, ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ. ಸೊ ಅದನ್ನ ನಾವು ವಾಟರ್ ಕರೆಂಟ್ ಅಂತ ಕರಿತೀವಿ. ಅಥವಾ ಒಂದು ನದಿಯಲ್ಲಿ ಹರ್ಕೊಂಡು ಹೋಗುವಂತ ನೀರನ್ನ ವಾಟರ್ ಕರೆಂಟ್ ಅಂತ ಕರಿತೀವಿ, ಅಥವಾ ಪ್ರವಾಹ ಅಂತ ಕರಿತೀವಿ ಕನ್ನಡದಲ್ಲಿ. ಆಯ್ತಾ? ಸೊ ಅದು ನೀರು ಒಂದೇ ದಿಕ್ಕಿನಲ್ಲಿ ವೇಗವಾಗಿ ಹರ್ಕೊಂಡು ಹೋದ್ರೆ ಅದು ನೀರಿನ ಪ್ರವಾಹ. ಗಾಳಿ ಹರ್ಕೊಂಡು ಹೋದ್ರೆ ಒಂದೇ ದಿಕ್ಕಿನಲ್ಲಿ ಅದು ಗಾಳಿಯ ಪ್ರವಾಹ. ಅದೇ ರೀತಿ ಎಲೆಕ್ಟ್ರಾನ್ಗಳು ಒಂದೇ ದಿಕ್ಕಿನಲ್ಲಿ ಹರ್ಕೊಂಡು ಹೋದ್ರೆ ಅದನ್ನ ನಾವು ಎಲೆಕ್ಟ್ರಾನ್ಗಳ ಪ್ರವಾಹ ಅಂತ ಕರಿತೀವಿ. ಅದನ್ನೇ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಅನ್ನೋ ಪದ ಎಲೆಕ್ಟ್ರಾನ್ಸ್ ಅನ್ನೋ ಪದದಿಂದ ಬಂದಿದೆ. ಸೊ ಎಲೆಕ್ಟ್ರಾನ್ಗಳ ಕರೆಂಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಆ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ನ ಡಿಫೈನ್ ಮಾಡೋದಾದ್ರೆ, ಅಂದ್ರೆ ಈಗ ಏನ್ ಗೊತ್ತಾ, ಎಲೆಕ್ಟ್ರಿಕ್ ಚಾರ್ಜಸ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಹರ್ಕೊಂಡು ಹೋಗ್ಬೇಕು. ಸೊ ಒಂದಿಷ್ಟು ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಾನ್ಸ್ ಗಳಿದಾವೆ. ಅಂದ್ರೆ ಆಕ್ಚುಲಿ ನಿಮ್ಗೆ ಹೈಸ್ಕೂಲ್ಗಳಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಕರೆಂಟ್ ಇಸ್ ದಿ ಫ್ಲೋ ಆಫ್ ಚಾರ್ಜಸ್ ಅಂತ, ಅಷ್ಟಕ್ಕೆ ನಿಲ್ಸಿರ್ತಾರೆ, ಮುಂದೆ ಹೇಳಿರಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಕರೆಂಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಎಲೆಕ್ಟ್ರಾನ್ಗಳು ಫ್ಲೋ ಆಗುತ್ತೆ, ಯಾವುದೋ ಚಾರ್ಜ್ ಅಲ್ಲ. ಇಟ್ ಈಸ್ ನೆಗೆಟಿವ್ ಚಾರ್ಜ್ ದಟ್ ಟು ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಗಳ ಪ್ರವಾಹವನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಆಯ್ತಾ? ಒಂದೇ ದಿಕ್ಕಿನಲ್ಲಿ ಹರಿಯುವಂತಹ ಎಲೆಕ್ಟ್ರಾನ್ಗಳ ಪ್ರವಾಹವನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿದೆ, ಫಿಸಿಕ್ಸ್ ಅಲ್ಲಿ ನಾವು ಬರೀ ಹಿಂಗೆ ಹೇಳಿ ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ. ಫಿಸಿಕ್ಸ್ ಇಸ್ ದ ಸಬ್ಜೆಕ್ಟ್ ಆಫ್ ಮೆಜರ್ಮೆಂಟ್. ಓಕೆ, ನಾವೇನಾದ್ರು ನೋಡಪ್ಪ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಹರ್ಕೊಂಡು ಹೋಗ್ತಾ ಇದೆ, ಎಲೆಕ್ಟ್ರಾನ್ಗಳ ಪ್ರವಾಹ ಹರ್ಕೊಂಡು ಹೋಗ್ತಿದೆ ಅಂದ್ರೆ ಎಷ್ಟು ಹರ್ಕೊಂಡು ಹೋಗ್ತಿದೆ, 1 ಸೆಕೆಂಡಿಗೆ ಎಷ್ಟು ಹೋಗ್ತಿದೆ ಅಂತ ಕೇಳ್ತೀವಿ.
ಅಲ್ವಾ? ಆ ತರ ಕೇಳಿದಾಗ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಒಂದು ಪ್ಯಾರಾಮೀಟರ್ ಬೇಕಾಗುತ್ತೆ. ಪ್ಯಾರಾಮೀಟರ್ ಅಂದ್ರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯ ಅಳತೆಯನ್ನ ಇಂಡಿಕೇಟ್ ಮಾಡುವಂಥದ್ದು. ಯಾವ್ದು ಬೇಕಾದ್ರೂ ಆಗ್ಬೋದು, ಹೈಟ್ ಆಗ್ಬೋದು, ವೆಯ್ಟ್ ಆಗ್ಬೋದು, ಅಥವಾ ಮಾಸ್ ಆಗ್ಬೋದು. ಇದು ಯಾವುದೇ ಇದ್ರೂ ಅದನ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಅಂದ್ರೆ ಅಳತೆಗೆ ಉಪಯೋಗಿಸುವಂತಹ ಪದವನ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಅದೇ ರೀತಿ ಎಲೆಕ್ಟ್ರಾನ್ಗಳ ಪ್ರವಾಹವನ್ನ ಅಳತೆ ಮಾಡ್ಲಿಕ್ಕೆ ನಮಗೊಂದು ಪ್ಯಾರಾಮೀಟರ್ ಬೇಕು. ಆ ಪ್ಯಾರಾಮೀಟರ್ನ ನಾವು ಕರೆಂಟ್ ಸ್ಟ್ರೆಂತ್ ಅಂತ ಕರಿತೀವಿ. Okay, the parameter which indicates the flow of, or which measures the flow of electric current is called as current strength. ಅದನ್ನ ಕ್ಯಾಪಿಟಲ್ ಐ ಇಂದ ಡಿನೋಟ್ ಮಾಡ್ತೀವಿ. ಇಲ್ಲಿ ಮೊದಲನೇ ಲೈನ್ ಕಾಣ್ತಾ ಇದೆಯಲ್ಲ ಐ, ಇದನ್ನ ನಾವೇನಂತ ಕರಿತೀವಿ? ಕರೆಂಟ್ ಸ್ಟ್ರೆಂತ್ ಅಂತ ಕರಿತೀವಿ. ಬಟ್ ನಾವು ಯೂಸ್ ಮಾಡ್ತಾ ಇದನ್ನೇ ಕರೆಂಟ್ ಅಂತ ಹೇಳ್ಬಿಡ್ತೀವಿ. ಬಟ್ ಅದು ಕರೆಂಟ್ ಅಲ್ಲ, ಅದು ಕರೆಂಟ್ ಸ್ಟ್ರೆಂತ್. ಐ ಇಂದ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಐ ಇಂದ. ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ. ಡಿ ಕ್ಯೂ ಅಂದ್ರೆ ಎಷ್ಟು ಚಾರ್ಜ್ಗಳು ಫ್ಲೋ ಆಗ್ತದೆ, ಡಿ ಟಿ ಅಂದ್ರೆ ಎಷ್ಟು ಟೈಮ್ ಅನ್ನು ತಗೊಳ್ತಾ ಇದೆ. ಓಕೆ, ಅಂದ್ರೆ ಪರ್ ಸೆಕೆಂಡ್ ಎಷ್ಟು ಚಾರ್ಜ್ ಫ್ಲೋ ಆಗ್ತದೆ ಅಂತ ನಾವು ಚೆಕ್ ಮಾಡಿದ್ರೆ, ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತದೆ ಅಂತ ನಾವು ಚೆಕ್ ಮಾಡಿದ್ರೆ ಅದನ್ನ ನಾವು ಕರೆಂಟ್ ಸ್ಟ್ರೆಂತ್ ಅಂತ ಕರಿತೀವಿ. ಓಕೆ, ಐ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ. ಡಿ ಕ್ಯೂ ಅಂದ್ರೆ ಎಷ್ಟು ಚಾರ್ಜ್ಗಳು ಹರಿತಾ ಇದೆ ಅನ್ನೋದರ ಸಂಖ್ಯೆ, ಡಿ ಟಿ ಅಂದ್ರೆ ಎಷ್ಟು ಟೈಮ್ ಅನ್ನ ತಗೊಳ್ತಿದೆ ಅಂತ. ಅಂದ್ರೆ 5 ಸೆಕೆಂಡ್ಗೆ ಎಷ್ಟು ಚಾರ್ಜ್ ಹೋಗ್ತಿದೆ, 10 ಸೆಕೆಂಡ್ಗೆ ಎಷ್ಟು ಚಾರ್ಜ್ ಹೋಗ್ತಿದೆ ಅಂತ ನಾವು ಮೆಜರ್ ಮಾಡ್ಬೇಕಾಗತ್ತೆ. ಓಕೆ, ಅವಾಗ ಎಷ್ಟು ಚಾರ್ಜ್ ಹೋಯ್ತು ಅನ್ನೋದು ನ್ಯೂಮರೇಟರ್ ಅಲ್ಲಿ, ಎಷ್ಟು ಟೈಮ್ ತಗೊಳ್ತು ಅನ್ನೋದನ್ನ ಡಿನಾಮಿನೇಟರ್ ಅಲ್ಲಿ ಹಾಕಿದ್ರೆ ನಮಗೆ ಕರೆಂಟ್ ಸ್ಟ್ರೆಂತ್ ಸಿಗುತ್ತೆ. ಓಕೆ, ಅದನ್ನ ನೀವು ಜನರಲ್ ಆಗಿ ಡೈರೆಕ್ಟ್ ಆಗಿ ಕ್ಯೂ ಬೈ ಟಿ ಅಂತಾನೆ ಹೇಳ್ಬಿಡ್ಬೋದು. ಅಮೌಂಟ್ ಆಫ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ಸ್ಟಾಪ್ ಕ್ಲಾಕ್ ಆನ್ ಮಾಡೋದು, 5 ಸೆಕೆಂಡ್ ಬಿಡೋದು, ಆ 5 ಸೆಕೆಂಡ್ ಎಷ್ಟು ಚಾರ್ಜ್ ಹೋಯ್ತು ತಗೊಳ್ಳೋದು. ಅನ್ಕೊಳ್ಳಿ 15 ಕೂಲಂಬ್ ಹೋಯ್ತು 5 ಸೆಕೆಂಡ್ ಅಲ್ಲಿ. ಸೊ ಏನಾಯ್ತು, 15/5 ಅಂದ್ರೆ 3 ಬಂತು. ಸೊ 3 ಅನ್ನೋದೇನೀಗ ಕರೆಂಟ್ ಸ್ಟ್ರೆಂತ್. ಓಕೆ, ಇದನ್ನೇ ನಾವು ಐ ಅಂತ ಡಿನೋಟ್ ಮಾಡ್ತೀವಿ. ಯಾಕೆ ಡಿ ಕ್ಯೂ ಬೈ ಡಿ ಟಿನೇ ಹೇಳಿದ್ದೇನೆ ಅಂದ್ರೆ, ಕ್ಯೂ ಅಂದ್ರೆ ದೊಡ್ಡ ಅಮೌಂಟ್ ಅಂತ ಆಗೋಗ್ಬಿಡುತ್ತೆ. ಅಷ್ಟು ದೊಡ್ಡ ತಗೋಬೇಡಿ, ಸಣ್ಣ ಅಮೌಂಟ್ ನ ತಗೊಳ್ಳಿ. ಟೈಮು ಅಷ್ಟೇ, 1 ಗಂಟೆಗೆ ಎಷ್ಟು ಹೋಯ್ತು ನೋಡ್ತೀನಿ ಅಂದ್ರೆ ಅಕ್ಯುರಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಸಣ್ಣ ಸಣ್ಣ ವ್ಯಾಲ್ಯೂಗಳನ್ನ ತಗೋಬೇಕು. ಸೊ ಅದಕ್ಕೆ ಡಿ ಕ್ಯೂ ಮತ್ತೆ ಡಿ ಟಿ. ನಿಮಗೆ ಗೊತ್ತಲ್ವಾ, ಫಿಸಿಕ್ಸ್ ಅಲ್ಲಿ ಪಕ್ಕದಲ್ಲಿ ಸ್ಮಾಲ್ ಡಿ ಬಂತು ಅಂದ್ರೆ ಇಟ್ ಇಂಡಿಕೇಟ್ಸ್ ಸ್ಮಾಲ್ ವ್ಯಾಲ್ಯೂ ಅಂತ. ಅದನ್ನ ಇಲ್ಲಿ ಬರ್ದಿದ್ದಾರೆ ಅಷ್ಟೇ. ಓಕೆ, ಆದಷ್ಟು ನೀವು ಎಲ್ಲೇ ಕರೆಂಟ್ ಸ್ಟ್ರೆಂತ್ ನ ಮೆಜರ್ ಮಾಡ್ಬೇಕಂದ್ರೆ ನೀವು ಯಾವಾಗಲೂ ಸಣ್ಣ ಟೈಮ್ ಇಂಟರ್ವಲ್ ನ ತಗೋಬೇಕು. ಅದಕ್ಕೆ ಅದನ್ನ ಡಿ ಕ್ಯೂ ಬೈ ಡಿ ಟಿ ಅಂತ ಮೆಜರ್ ಮಾಡಿದ್ದಾನೆ. ಓಕೆನಾ? ಎಸ್. ಸೊ ಕರೆಂಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ನಿಮಗೆ ಗೊತ್ತಿದೆ, ಫಿಸಿಕ್ಸ್ ನ ಎಲ್ಲಾ ಕ್ವಾಂಟಿಟಿಗಳನ್ನ 2 ವಿಭಾಗಗಳಾಗಿ ಮಾಡಿದ್ದೀವಿ, ವೆಕ್ಟರ್ಸ್ ಮತ್ತೆ ಸ್ಕೇಲಾರ್ಸ್ ಅಂತ ಹೇಳಿ. ಓಕೆ, ಸೊ ಅದ್ರ ಬಗ್ಗೆ ನೀವೆಲ್ಲ ಓದ್ಕೊಂಡಿದ್ದೀರಿ. ಏನು ವೆಕ್ಟರ್ ಅಂದ್ರೆ ದ ಕ್ವಾಂಟಿಟಿ ವಿಚ್ ಇಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಸೊ ಸ್ಕೇಲಾರ್ ಕ್ವಾಂಟಿಟಿ ಆದ್ರೆ ಇಟ್ ಇಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಅಂದ್ರೆ ಸ್ಕೇಲಾರ್ ಅನ್ನೋ ಒಂದು ಕ್ವಾಂಟಿಟಿನ ಹೇಳ್ಬೇಕಂದ್ರೆ ಬರೀ ವ್ಯಾಲ್ಯೂ ಹೇಳ್ಬಿಟ್ರೆ ಸಾಕು, ಗೊತ್ತಾಗುತ್ತೆ. ಆದ್ರೆ ವೆಕ್ಟರ್ ಅನ್ನೋ ಕ್ವಾಂಟಿಟಿನ ಹೇಳ್ಬೇಕಾದ್ರೆ ವ್ಯಾಲ್ಯೂನು ಹೇಳ್ಬೇಕು, ಡೈರೆಕ್ಷನ್ ಹೇಳ್ಬೇಕು. ಇದರಲ್ಲಿ ಕರೆಂಟ್ ಏನಿದೆ ಇದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ನೀವು ಕೇಳ್ಬೋದು, ಸರ್ ನಾವು ಮುಂಚೆ ಎಲ್ಲ ಸೈನ್ಸ್ ಅಲ್ಲಿ ಅಥವಾ ಫಿಸಿಕ್ಸ್ ಅಲ್ಲಿ ಓದ್ಬೇಕಾದ್ರೆ ಕರೆಂಟ್ಗೆ ಆರೋ ಮಾರ್ಕ್ ಹಾಕ್ತೀವಲ್ಲ ಡೈರೆಕ್ಷನ್ಗೆ ಅಂತ. ಎಸ್, ಇಲ್ಲಿ ವೆಕ್ಟರ್ ಅಂತ ಹೇಳ್ಬೇಕಾದ್ರೆ ಒಂದು ಸಣ್ಣ ಡೆಫಿನೇಷನ್ ಬೇರೆ ರೀತಿಯಲ್ಲಿದೆ. ಏನಪ್ಪಾ ಅಂದ್ರೆ, ನಾವು ಓದ್ಬೇಕಾದ್ರೆ ಇಷ್ಟೇ ಓದಿರ್ತೀವಿ, ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಇರಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ, ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಇರಬೇಕು, ಜೊತೆಗೆ ಇಟ್ ಮಸ್ಟ್ ಒಬೆ ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾ ಓದಿದಿರಿ ನೀವು ಫಸ್ಟ್ PUC ಅಲ್ಲಿ. ಏನು, ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಎಲ್ಲ ಕೇಳಿದಿರಲ್ಲ. ಓಕೆ, ಅಂದ್ರೆ ವೆಕ್ಟರ್ ಅಡಿಷನ್ ಪ್ರಕಾರ ಏನಾಗುತ್ತೆ, ಈಗ ನಮ್ಮ ಅಡಿಷನ್ ಪ್ರಕಾರ ಯಾವಾಗಲೂ 3 + 4 is always 7. ಹೌದಲ್ವಾ? 3 + 4 is always 7. ಬಟ್ ವೆಕ್ಟರ್ ಅಡಿಷನ್ ಅಲ್ಲಿ ಏನಾಗುತ್ತೆ, 3 + 4 ಕ್ಯಾನ್ ಗಿವ್ ಎನಿ ಆನ್ಸರ್. ಓಕೆ, ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡ್ತೀರಾ ಅಂದ್ರೆ, ಸೊ ನಿಮಗೆ 3 + 4 = 5 ಬರೋ ಚಾನ್ಸಸ್ ಇದೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಲ್ಲಿ, ಅಲ್ವಾ? ಸೊ ದಟ್ ಇಸ್ ದ ಬ್ಯೂಟಿ ಆಫ್ ವೆಕ್ಟರ್ ಆಲ್ಜಿಬ್ರಾ. ಅಂದ್ರೆ ಬರೀ ಡೈರೆಕ್ಷನ್ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಅಲ್ಲ, ಅದೆರಡನ್ನು ಆಡ್ ಮಾಡೋದನ್ನ ವೆಕ್ಟರ್ ಆಲ್ಜಿಬ್ರಾ ತರ ಆಡ್ ಆಗ್ಬೇಕದು. ಅಂದ್ರೆ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರ್ಬೇಕು ಅಂತ ಹೇಳ್ತೀವಿ. ಈ ಕರೆಂಟಿನ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ, ಆದ್ರೆ ಅದನ್ನ ವೆಕ್ಟೋರಿಯಲ್ಲಿ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗೆ ಯಾರು ಬಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ, ಈ ಕಡೆಯಿಂದ ಒಂದು ವೈರು ಈ ಕಡೆಯಿಂದ ಒಂದು ವೈರು ಹೋಗ್ತಿದೆ ಅಂದ್ರೆ ಕರೆಂಟ್ ಮಧ್ಯೆ ಪಾಸ್ ಆಗ್ಬಿಡುತ್ತೆ ಕೊನೆಗೆ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಪ್ರಕಾರ. ಹಾಗಾಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಕರೆಂಟ್ ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ ಕರೆಂಟಿನ ಡೈರೆಕ್ಷನ್ ತಗೋಬೇಕಾದ್ರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಕರೆಂಟ್ ಇಸ್ ಎ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ. ಆದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕರೆಂಟಿನ ಡೈರೆಕ್ಷನ್ ಹಾಕ್ಬೇಕಾದ್ರೆ ಎಲೆಕ್ಟ್ರಾನ್ಸ್ ಯಾವ ದಿಕ್ಕಿಗೆ ಫ್ಲೋ ಆಗ್ತಾವೋ ಅದ್ರ ಆಪೋಸಿಟ್ ಡೈರೆಕ್ಷನ್ ನಾವು ಡೈರೆಕ್ಷನ್ ಮಾರ್ಕ್ ನ ಹಾಕ್ತಿವಿ, ಆರೋ ಮಾರ್ಕ್ ನ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ತಗೊಂಡ್ರೆ ನಾವು ಯಾವಾಗ್ಲೂ ಹೇಳ್ತೀವಿ ಕರೆಂಟ್ ಬ್ಯಾಟ್ರಿ ಪಾಸಿಟಿವ್ ಇಂದ
ಬ್ಯಾಟ್ರಿ ನೆಗೆಟಿವ್ ಕಡೆಗೆ ಫ್ಲೋ ಆಗುತ್ತೆ ಅಂತ. ಬಟ್ ಎಲೆಕ್ಟ್ರಾನ್ಸ್ ಬ್ಯಾಟ್ರಿ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಫ್ಲೋ ಆಗುತ್ತೆ. ಓಕೆ, ಇದು ಉಲ್ಟಾ. ಆಕ್ಚುಲಿ ಕರೆಂಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಬಟ್ ಡೈರೆಕ್ಷನ್ ತಗೋಬೇಕಾದ್ರೆ ಎಲೆಕ್ಟ್ರಾನಿಗೆ ವಿರುದ್ಧ ದಿಕ್ಕನ್ನು ನಾವು ಮಾರ್ಕ್ ಮಾಡ್ತೀವಿ ಕರೆಂಟಿನ ಡೈರೆಕ್ಷನ್ ಅಂತ. ಯಾಕೆ ಅಂದ್ರೆ, ಸೊ ನಾವು ಮಾರ್ಕ್ ಮಾಡಬೇಕಾದ್ರೆ ಪಾಸಿಟಿವ್ ಚಾರ್ಜ್ಗಳ ಡೈರೆಕ್ಷನ್ ನ ತಗೋಬೇಕು. ಓಕೆ, ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಗಳ ಫ್ಲೋ, ಬಟ್ ನಾವು ಡೈರೆಕ್ಷನ್ ಹಾಕಬೇಕಾದ್ರೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆ ಫ್ಲೋ ಆಗುತ್ತೋ ಅದನ್ನೇ ತಗೋಬೇಕು. ನೀವು ಕೇಳ್ತೀರಾ ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಯಾಕೆ ಹೀಗೆ ಮಾಡ್ತಾ ಇದೀವಿ ಅಂದ್ರೆ, ಕರೆಂಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೆ ನಮಗೆ ಕರೆಂಟ್ ಬಗ್ಗೆ ಗೊತ್ತಿತ್ತು. ಅವಾಗ ಏನ್ ಮಾಡ್ಬಿಟ್ರು, ಆ ಪಾಸಿಟಿವ್ ಡೈರೆಕ್ಷನ್, ಕರೆಂಟ್ ಅಂದ್ರೆ ಪಾಸಿಟಿವ್ ಫ್ಲೋ ಚಾರ್ಜ್ಗಳ ಫ್ಲೋ ಇರಬೇಕು ಅಂತ ಅಸ್ಯೂಮ್ ಮಾಡ್ಕೊಂಡು ಆರೋ ಮಾರ್ಕ್ನೆಲ್ಲ ಪಾಸಿಟಿವ್ ಚಾರ್ಜಸ್ ಕಡೆ ಹಾಕಿಟ್ಕೊಬಿಟ್ರು. ಹಾಕಿ ಒಂದಿಷ್ಟು ಥಿಯರಿಗಳು ಬಂತು, ಒಂದಿಷ್ಟು ರಿಸರ್ಚ್ಗಳಾಗೋಯ್ತು. ಎಲ್ಲ ಆದ್ಮೇಲೆ ನಮಗೆ ಗೊತ್ತಾಯ್ತು ಕರೆಂಟ್ ಅಂದ್ರೆ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಅಲ್ಲ, ಕರೆಂಟ್ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ. ಓಕೆ, ಆವಾಗ ಏನ್ ಮಾಡೋದು, ಈಗ ಎಲ್ಲ ಥಿಯರಿಗಳನ್ನ ತಿದ್ಕೊಂತ ಬರಕ್ಕಾಗತ್ತಾ? ಅದಕ್ಕಿಂತ ಆಯ್ತಪ್ಪ, ಎಲೆಕ್ಟ್ರಾನ್ಗಳದ ಫ್ಲೋನೇ ಕರೆಕ್ಟ್, ಬಟ್ ಡೈರೆಕ್ಷನ್ ಹಾಕ್ಬೇಕಾದ್ರೆ ಮಾತ್ರ ನಾವು ಏನ್ ಮಾಡೋಣ, ಪಾಸಿಟಿವ್ ಚಾರ್ಜ್ಗಳ ಡೈರೆಕ್ಷನ್ ನ ಹಾಕೊಳ್ಳೋಣ ಅಂತ ಹೇಳಿ ನಾವೆಲ್ಲ ಒಂದು ಒಪ್ಪಂದ ಮಾಡ್ಕೊಂಡ್ರು ನಮ್ಮ ಮುಂಚೆ ಇದ್ದ ಸೈಂಟಿಸ್ಟ್ಗಳೆಲ್ಲ. ಓಕೆ, ಅದಕ್ಕೆ ನೀವು ಓದಿದ್ದೀರಾ, ಕರೆಂಟಿನ ಡೈರೆಕ್ಷನ್ ನಾವು ಯಾವಾಗಲೂ ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಕನ್ವೆನ್ಷನಲ್ ಅಂದ್ರೆ ಏನೋ ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿದ್ದು ಅಂತ. ಓಕೆ, ಕರೆಂಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಬಟ್ ಕನ್ವೆನ್ಷನಲ್ ಕರೆಂಟ್ ಈಸ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್. ಅಂದ್ರೆ ಎಲೆಕ್ಟ್ರಾನ್ಸ್ ಯಾವ ದಿಕ್ಕಿಗೆ ಹೋಗ್ತಾ ಇರುತ್ತೋ ಅದರ ವಿರುದ್ಧ ದಿಕ್ಕಲ್ಲಿ ನಾವು ಕರೆಂಟ್ ಹೋಗ್ತಿದೆ ಅಂತ ಅಸ್ಯೂಮ್ ಮಾಡಬೇಕಾಗತ್ತೆ, ಕನ್ವೆನ್ಷನಲಿ ಅನ್ಕೋಬೇಕಾಗತ್ತೆ. ಓಕೆ, ಅದಕ್ಕೆ ನಾವು ಅದನ್ನ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಾನ್ ಯಾವ ಕಡೆ ಹೋಗುತ್ತೋ ಅದರ ವಿರುದ್ಧ ದಿಕ್ಕಲ್ಲಿ ನೀವು ಆರೋ ಮಾರ್ಕ್ ಅನ್ನ ಹಾಕ್ಬೇಕಾಗತ್ತೆ ಕರೆಂಟ್ಗೆ. ಓಕೆನಾ, ಇದು ನಾವು ಮಾಡ್ಕೊಂಡಿರೋದು. ಸೊ ಇಟ್ ಇಸ್ ಕಾಲ್ಡ್ ಆಸ್ ಕನ್ವೆನ್ಷನಲ್ ಕರೆಂಟ್. ಸೊ ದ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಆಂಪಿಯರ್ ಬಗ್ಗೆ ನೀವು ಕೇಳಿರ್ತೀರಿ. ಆಂಪಿಯರ್ ಅನ್ನೋ ಒಬ್ಬ ಫಿಸಿಸಿಸ್ಟ್, ಇವನು ಕರೆಂಟ್ ಮತ್ತೆ ಮ್ಯಾಗ್ನೆಟಿಸಮ್ಗೆ ರಿಲೇಟೆಡ್ ಆಗಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರ ಗೌರವಾರ್ಥವಾಗಿ ನಾವು ಕರೆಂಟಿನ ಎಸ್ ಐ ಯೂನಿಟ್ ಅನ್ನ ಆಂಪಿಯರ್ ಆಗಿ ಉಪಯೋಗಿಸ್ಕೊಳ್ತಾ ಇದೀವಿ. ಆಕ್ಚುಲಿ ಡಿರೈವ್ಡ್ ಯೂನಿಟ್ ಏನು ಕರೆಂಟ್ ಇಂದ ಅಂದ್ರೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂ ಅಂದ್ರೆ ಕೂಲಂಬು, ಟಿ ಅಂದ್ರೆ ಸೆಕೆಂಡ್. ಸೊ ಕೂಲಂ ಪರ್ ಸೆಕೆಂಡ್ ಆಗುತ್ತೆ. ಸೊ ದಟ್ ಕೂಲಂ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಆಂಪಿಯರ್. ಓಕೆ, ಕೂಲಂ ಪರ್ ಸೆಕೆಂಡ್ ಈಸ್ ಡಿರೈವ್ಡ್ ಯೂನಿಟ್, ಆಂಪಿಯರ್ ಈಸ್ ಎಸ್ ಐ ಯೂನಿಟ್. ಅಫ್ಕೋರ್ಸ್ ಡಿರೈವ್ಡ್ ಯೂನಿಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಾವು ಯಾವಾಗಲೂ ಕೇಳೋದು ಎಸ್ ಐ ಯೂನಿಟ್, ಬಟ್ ನೀವು ತಿಳ್ಕೊಂಡಿರ್ಬೇಕಷ್ಟೇ. ಓಕೆ, ಅದೇ ರೀತಿ ಕರೆಂಟ್ಗೆ ಸಂಬಂಧಪಟ್ಟ ಇನ್ನೊಂದು ಕ್ವಾಂಟಿಟಿಯನ್ನ ಈ ಪಾಠದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಓಕೆ, ಯಾಕೆ ಬೇಕು ಕರೆಂಟ್ ಡೆನ್ಸಿಟಿ ಅಂದ್ರೆ, ನಾನು ಅವಾಗಲೇ ಹೇಳಿದಾಗೆ ಕರೆಂಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ನಮಗೆ ಕೆಲವೊಂದಿಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಕರೆಂಟ್ ವೆಕ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಫಿಸಿಕ್ಸ್ ಹ್ಯಾಸ್ ಗಿವನ್ ಅಸ್ ಒನ್ ಎಬಿಲಿಟಿ. ಫಿಸಿಕ್ಸ್ ನಮಗೊಂದು ಪವರ್ ಕೊಟ್ಟಿದೆ. ಏನಪ್ಪಾ ಅಂದ್ರೆ, ಕೆಲವು ಸ್ಕೇಲಾರ್ಗಳನ್ನ ನಾವೇ ಒಂದು ಕರೆಕ್ಟ್ ಡೈರೆಕ್ಷನ್ ನ ಕೊಟ್ಟು ವೆಕ್ಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಇದನ್ನು ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಪಾಠದಲ್ಲಿ ಮಾಡಿದ್ರಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಂಡಿದ್ರಿ. ಸರ್ಫೇಸ್ ಎಲಿಮೆಂಟ್ ಅಂತ ಒಂದು ಕರೆದಿದ್ರಿ. ಆಕ್ಚುಲಿ ಸರ್ಫೇಸ್ ಏರಿಯಾ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ, ಬಟ್ ನಾವು ಅದನ್ನ ಏನ್ ಮಾಡಿದ್ವಿ, ಒಂದು ಡೈರೆಕ್ಷನ್ ಕೊಟ್ಟು ಅದನ್ನ ಸರ್ಫೇಸ್ ಎಲಿಮೆಂಟ್ ಅಂತ ಕರ್ಕೊಂಡ್ವಿ. ಗಾಸ್ ಲಾ ಎಲ್ಲ ಬಂದಾಗ ನಾವನ್ನ ಸ್ಟಡಿ ಮಾಡಿದ್ವಿ. ಓಕೆ, ಅದೇ ರೀತಿ ಇಲ್ಲಿ ನಾನು ಕರೆಂಟ್ ಸ್ಕೇಲಾರ್, ಬಟ್ ಅದನ್ನ ನಾನು ವೆಕ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಬೈ ಗಿವಿಂಗ್ ಎ ಡೈರೆಕ್ಷನ್. ಓಕೆ, ಆ ತರ ಮಾಡಿದಾಗ ಒಂದು ಹೊಸ ಕ್ವಾಂಟಿಟಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ, ಡಿನೋಟೆಡ್ ಬೈ ಕ್ಯಾಪಿಟಲ್ ಜೆ. ಹಾಗಾದ್ರೆ ಜೆ ಅಂದ್ರೆ ಏನು? ಸೊ ಜೆ ಇಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ ವಿಚ್ ಈಸ್ ಈಕ್ವಲ್ ಟು ಐ ಬೈ ಎ. ಐ ಅಂದ್ರೆ ಕರೆಂಟ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಸೊ ಐ ಅಂದ್ರೆ ಒಂದು ಕಂಡಕ್ಟರ್ ಒಳಗಡೆ ಪಾಸ್ ಆಗ್ತಾ ಇರೋ ಕರೆಂಟ್, ಡಿವೈಡೆಡ್ ಬೈ ಎ ಅಂದ್ರೆ ಆ ಕಂಡಕ್ಟರ್ ನ ಕ್ರಾಸ್ ಸೆಕ್ಷನಲ್ ಏರಿಯಾ. ಓಕೆ, ಐ ಅನ್ನೋದು ಸ್ಕೇಲಾರ್, ಕೆಳಗಡೆ ಡಿನಾಮಿನೇಟರ್ ಇದೆಯಲ್ಲ ಎ, ಏರಿಯಾ. ಸೊ ಅದನ್ನ ಏರಿಯಾ ಎಲಿಮೆಂಟ್ ಮಾಡ್ಕೋಬೇಕು ನಾವೀಗ. ಏರಿಯಾ ಇಸ್ ಎ ಸ್ಕೇಲಾರ್, ಅದಕ್ಕೊಂದು ಡೈರೆಕ್ಷನ್ ಕೊಡ್ತೀವಿ. ಯಾವ ಡೈರೆಕ್ಷನ್? ನಾರ್ಮಲ್ ಟು ದಟ್ ಏರಿಯಾ. ಓಕೆ, ಇದ್ರೆ ಅದನ್ನ ನಾವು ಅದರ ಡೈರೆಕ್ಷನ್ ಅಂತ ಕರಿತೀವಿ, ಏರಿಯಾ ಎಲಿಮೆಂಟ್ ಇಂದು. ಸೊ ಐ ಅನ್ನೋದು ಸ್ಕೇಲಾರ್, ಡಿನಾಮಿನೇಟರ್ ಅಲ್ಲಿ ವೆಕ್ಟರ್ ಇದೆ, ಸೊ ಬರೋ ಆನ್ಸರ್ ಕೂಡ ವೆಕ್ಟರ್ ಆಗಿರುತ್ತೆ, ಅಂಡ್ ದಟ್ ವೆಕ್ಟರ್ ಇಸ್ ಜೆ, ಕ್ಯಾಪಿಟಲ್ ಜೆ. ಸೊ ಜೆ ಅನ್ನೋದು ಕರೆಂಟ್ ಡೆನ್ಸಿಟಿ ಆಗಿರುತ್ತೆ. ಸೊ ಕರೆಂಟ್ ಡೆನ್ಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ಸ್ ಎಸ್ ಐ ಯೂನಿಟ್ ಇಸ್ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ಎಸ್. ಸೊ ಅದೇ ರೀತಿಯಲ್ಲಿ ಈ ಪಾಠದಲ್ಲಿ ನೆಕ್ಸ್ಟ್ ಒಂದು ಕ್ವಾಂಟಿಟಿ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಅಂದ್ರೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಈ ಪಾಠನ ಸ್ವಲ್ಪ ಶಫಲ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ನಿಮಗೆ ಯಾವ ತರ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನೋಡಿ ಸಮ್ಮರೈಸ್ ಮಾಡ್ಲಿಕ್ಕೆ. ಸೊ ಸ್ವಲ್ಪ ಶಫಲ್ ಮಾಡ್ಕೊಂಡು ಇಂಪಾರ್ಟೆಂಟ್ ಟರ್ಮ್ಗಳನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, so drift velocity. So drift velocity is the average velocity with which charge carriers drift in the presence of electric field.
ಓಕೆ, ಅಥವಾ ಇನ್ನೂ ಈಸಿಯಾಗಿ ಹೇಳಬೇಕಂದ್ರೆ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಎಲೆಕ್ಟ್ರಾನ್ಗಳು ಇರ್ತಾವಲ್ಲ, ಯಾವುದೇ ಕಂಡಕ್ಟರ್ ತಗೊಂಡ್ರೆ ಅದ್ರೊಳಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಹೇಗಿರುತ್ತೆ, ಅದು ಕರೆಂಟ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಅದ್ರೊಳಗೆ ಎಲೆಕ್ಟ್ರಾನ್ಸ್ ಇರುತ್ತೆ, ಬಟ್ ಎಲೆಕ್ಟ್ರಾನ್ಸ್ ಬೇರೆ ಬೇರೆ ರ್ಯಾಂಡಮ್ ದಿಕ್ಕುಗಳಲ್ಲಿ ಮೂವ್ ಆಗ್ತಾ ಇರುತ್ತೆ. ಓಕೆ, ನಾನು ಅದಕ್ಕೆ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಸೊ ಈಗ ಒಂದು ಸ್ಕೂಲ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ರೋಡ್ ಇದೆ, ಒಂದು ಸ್ಕೂಲ್ ಎದುರುಗಡೆ ಒಂದು ರೋಡ್ ಇದೆ, ಮಕ್ಕಳಿಗೆಲ್ಲ ಫುಲ್ ಫ್ರೀ ಬಿಟ್ಬಿಟ್ಟಿದೀವಿ, ಆ ಕಡೆ ಈ ಕಡೆ ಗೇಟ್ ಹಾಕಿದೀವಿ, ಆ ರೋಡಿಂದ ಅತ್ಲಗೂ ಹೋಗೋಗಿಲ್ಲ ಇತ್ಲಗೂ ಹೋಗೋಗಿಲ್ಲ, ಫುಲ್ ಫ್ರೀ ಬಿಟ್ಟು ಏನಾರ ಮಾಡ್ಕೊಳ್ರಪ್ಪ ಅಂತ ಬಿಟ್ರೆ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಯಾವ ದಿಕ್ಕಲ್ಲಿ ಬೇಕೋ ಆ ದಿಕ್ಕಲ್ಲಿ ಓಡಾಡ್ತಾ ಇರ್ತಾರೆ. ಹಾಗಾದ್ರೆ ಆ ರೋಡಿನ ಗೇಟ್ ಇಂದ ಹೊರಗಡೆ ಬಂದವ್ರ ಸಂಖ್ಯೆ ಎಷ್ಟು, 0. ಆ ಗೇಟಿನ ಒಳಗಡೆ ಬಂದವ್ರ ಸಂಖ್ಯೆ ಎಷ್ಟು, 0. ಬಟ್ ಹಂಗಂತ ಮಕ್ಕಳು ಮೂವ್ ಆಗ್ತಾ ಇದಾರೆ, ಒಬ್ಬ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ಹೋದ್ರೆ ಮತ್ತೊಬ್ಬ ಸೆಕೆಂಡ್ ಪ್ಲೇಸ್ ಫಸ್ಟ್ ಪ್ಲೇಸಿಗೆ ಬರ್ತಾನೆ, ಹಿಂಗೆ ಮಕ್ಕಳು ಮೂವ್ ಆಗ್ತಾನೆ ಇರ್ತಾರೆ. ಬಟ್ ನೆಟ್ ಮೂವ್ಮೆಂಟ್ ಎಷ್ಟು ಇಲ್ಲ, ಯಾಕಂದ್ರೆ ನಾವು ಗೇಟ್ ಹಾಕ್ಬಿಟ್ಟಿದೀವಿ, ಯಾರು ಹೊರಗೂ ಹೋಗ್ತಾ ಇಲ್ಲ ಯಾರು ಒಳಗೂ ಬರ್ತಾ ಇಲ್ಲ, ಬಟ್ ಒಳಗಡೆ ಅಂತೂ ಜನ ಮೂವ್ ಆಗ್ತಿದ್ದಾರೆ. ಈ ತರ ಸಪೋಸ್ ಅನ್ಕೊಳ್ಳಿ, ನಾವು 2 ಗೇಟ್ ಓಪನ್ ಮಾಡಿದ್ವಿ, ಜೊತೆಗೆ ಹೇಳಿದ್ವಿ ಸೆಕೆಂಡ್ ಗೇಟಿನ ಸ್ವಲ್ಪ ಮುಂದೆ ಸಿಕ್ಕಾಪಟ್ಟೆ ನೋಟ್ಗಳು ಬಿದ್ದುಬಿಟ್ಟಿದೆ, ದುಡ್ಡಿನ ನೋಟ್ಸ್, ಹೋಗಿ ಹೆಕ್ಕೊಳ್ರಪ್ಪ ಅಂತ. ಜೊತೆಗೆ ಈ ಫಸ್ಟ್ ಗೇಟ್ ಇದೆಯಲ್ಲ, ಇಲ್ಲಿ ಹೇಳಿದ್ವಿ ನಾವು ಒಂದು ಚಿರತೆ ಬಿಟ್ಬಿಟ್ಟಿದೀವಿ ಅಂತ. ಈಗ ಏನ್ ಮಾಡ್ತಾರೆ ಮಕ್ಕಳೆಲ್ಲ, ಎಲ್ಲ ಒಂದೇ ಕಡೆ ಸೆಕೆಂಡ್ ಗೇಟಿನ ಕಡೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಅದೇ ರೀತಿ ಇಲ್ಲೂ ಅಷ್ಟೇ, ಒಂದು ಕಂಡಕ್ಟರ್ನ ಬರೀ ಕಂಡಕ್ಟರ್ನ ಹಾಗೆ ಇಟ್ರೆ ಏನು ಕನೆಕ್ಷನ್ ಇಲ್ಲದೆ ಅದು ಗೇಟ್ ಹಾಕಿರೋ ರೋಡ್ ತರ ಆಗ್ಬಿಡುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಅದ್ರ ಒಳಗಡೆನೆ ಒಂದೊಂದೇ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ, ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರ್ತವೆ, ಬಟ್ ನೆಟ್ ಮೂವ್ಮೆಂಟ್ 0 ಇರುತ್ತೆ. ನಾವೇನಾದ್ರೂ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಅವಾಗ ಏನ್ ಮಾಡುತ್ತೆ, ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ ಎಲೆಕ್ಟ್ರಾನ್ಗಳನ್ನ ರಿಪೆಲ್ ಮಾಡುತ್ತೆ, ಓಡಿಸ್ತಾ ಇರತ್ತೆ. ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಕರೀತಾ ಇರುತ್ತೆ ಬರ್ರಿ ಬರ್ರಿ ಅಂತ. ಅವಾಗ ಏನ್ ಮಾಡ್ತವೆ, ಎಲೆಕ್ಟ್ರಾನ್ಸ್ ಎಲ್ಲ ಪಾಸಿಟಿವ್ ಟರ್ಮಿನಲ್ ಕಡೆ ಓಡ್ಲಿಕ್ಕೆ ಶುರು ಮಾಡ್ತವೆ. ಸೊ ದ್ಯಾಟ್ ಕಾನ್ಸ್ಟಿಟ್ಯೂಟ್ಸ್ ಎ ಕರೆಂಟ್. ಓಕೆ, ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಶುರು ಆಗ್ತಾವಲ್ಲ, ಅದನ್ನ ನಾವು ಕರೆಂಟ್ ಅಂತ ಕರೆಯೋದು. ಓಕೆ, ಆ ತರ ಓಡ್ತಾ ಇರಬೇಕಾದ್ರೆ ಆವರೇಜ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅನ್ನ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ, ದೆನ್ ದ್ಯಾಟ್ ಆವರೇಜ್ ವೆಲಾಸಿಟಿ ಈಸ್ ಕಾಲ್ಡ್ ಆಸ್ drift velocity. So drift velocity is the average velocity of electrons under the influence of applied electric field. Okay, ಅದನ್ನ ನಾವು drift velocity ಅಂತ ಕರಿತೀವಿ. Okay, ಅದೇ ರೀತಿ average time interval between two successive collisions taken by a free electron is called as relaxation time. Okay, ಅಂದ್ರೆ ಎಲೆಕ್ಟ್ರಾನ್ ಕಂಡಕ್ಟರ್ ಒಳಗಡೆ ಇರ್ತಾವಲ್ಲ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಅದ್ರ ಮಧ್ಯದಲ್ಲಿ ಅಯಾನ್ಗಳು ಇರ್ತವೆ, ನ್ಯೂಕ್ಲಿಯಸ್ಗಳು ಇರ್ತವೆ, ಬೇರೆ ಎಲೆಕ್ಟ್ರಾನ್ಗಳು ಇರ್ತವೆ, ಇವಕ್ಕೆ ಡಿಕ್ಕಿ ಹೊಡಿತಾ ಇರ್ತವೆ, ಟಕ 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 ಹೊಡ್ಕೊಂಡು ಹೋಗ್ತಾ ಇರ್ತವೆ. ಓಕೆ, ಮಧ್ಯೆ ಅಬ್ಸ್ಟೆಕಲ್ಸ್ ತುಂಬಾ ಇರತ್ತಲ್ಲ, ಅದಕ್ಕೋಸ್ಕರ ಆ ತರ ಡಿಕ್ಕಿ ಹೊಡಿತಾ ಇರ್ಬೇಕಾದ್ರೆ ಏನು, ಒಂದು ಕೊಲಿಷನ್ ಇಂದ ಎರಡನೇ ಕೊಲಿಷನ್ ಮಧ್ಯೆ ಇರೋ ಟೈಮ್ ಎಷ್ಟು ಅಂತ ನಾವು ನೋಡಿದ್ರೆ ಸ್ವಲ್ಪ ಬೇರೆ ಬೇರೆ ಟೈಮ್ಗಳು ಇರ್ತವೆ. ಓಕೆ, 1 ನ್ಯಾನೋ ಸೆಕೆಂಡ್, 1.5 ನ್ಯಾನೋ ಸೆಕೆಂಡ್, 1.75 ನ್ಯಾನೋ ಸೆಕೆಂಡ್, ಹೀಗೆಲ್ಲ ಇರುತ್ತೆ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಅದೆಲ್ಲ ಆವರೇಜ್ ತಗೊಂಡ್ರೆ ಒಂದು ಆವರೇಜ್ ಟೈಮ್ ಬರುತ್ತೆ. ದಟ್ ಟೈಮ್ ಇಸ್ ಕಾಲ್ಡ್ ಆಸ್ ರಿಲ್ಯಾಕ್ಸೇಷನ್ ಟೈಮ್ ಅಂಡ್ ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಓಕೆ, ದೆನ್ ಅದೇ ರೀತಿ ಮೊಬಿಲಿಟಿ ಅಂತ ಇನ್ನೊಂದು ಪದ ಬರುತ್ತೆ. ಸೊ ಈಗ ನಾವು ಒಂದಿಷ್ಟು ಬೇರೆ ಬೇರೆ ಪದಗಳು, ಕರೆಂಟ್ ಸ್ಟ್ರೆಂತ್ ಆಯ್ತು, ಕರೆಂಟ್ ಡೆನ್ಸಿಟಿ ಆಯ್ತು, ಡ್ರಿಫ್ಟ್ ವೆಲಾಸಿಟಿ ಆಯ್ತು, ರಿಲ್ಯಾಕ್ಸೇಷನ್ ಟೈಮ್ ಆಯ್ತು, ಈಗ ಮೊಬಿಲಿಟಿ. ಸೊ ಮೊಬಿಲಿಟಿ ಅಂದ್ರೆ ಅಗೇನ್ ಇಟ್ಸ್ ಎ ಪ್ಯಾರಾಮೀಟರ್. ಸೊ ಅದನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಮೊಬಿಲಿಟಿ ಮ್ಯೂ ಇಂದ ಡಿನೋಟ್ ಮಾಡ್ತೀವಿ ಮೊಬಿಲಿಟಿನ, ಈಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಓಕೆ, ಎಲೆಕ್ಟ್ರಾನ್ಸ್ ಗಳು ಏನು ಆವರೇಜ್ ವೆಲಾಸಿಟಿ ಇಟ್ಕೊಂಡು ಓಡ್ತಾ ಇರ್ತಾವಲ್ಲ, ಡ್ರಿಫ್ಟ್ ವೆಲಾಸಿಟಿ, ಆ ಡ್ರಿಫ್ಟ್ ವೆಲಾಸಿಟಿ ಆಕ್ಚುಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮಾಡಿದ್ರೆ ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ, ಅಂಡ್ ದ್ಯಾಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಮೊಬಿಲಿಟಿ. ಓಕೆ, ಸೊ ಇವಿಷ್ಟು ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತಹ ಟರ್ಮ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ. ಓಕೆ, ಇದಿಷ್ಟು ಆದ ತಕ್ಷಣ ಇದಿಷ್ಟು ಕರೆಂಟ್ ನ ಬಗ್ಗೆ, ಕರೆಂಟ್ಗೆ ಸಂಬಂಧಪಟ್ಟಂತದ್ದು, ಅಂದ್ರೆ ಕರೆಂಟ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಇಷ್ಟು ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಓಕೆ, ಇದಾದ ನಂತರ ಆ ಕರೆಂಟ್ಗೆ ಅಥವಾ ಕಂಡಕ್ಟರ್ಗೆ, ಕಂಡಕ್ಟರ್ ಕರೆಂಟ್ ಗೊತ್ತಲ್ವಾ, ಕಂಡಕ್ಟರ್ ಅಂದ್ರೆ ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ಎಲೆಕ್ಟ್ರಾನ್ಗಳನ್ನ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ಬಿಡುವಂತಹ ಮೆಟೀರಿಯಲ್ ಗಳನ್ನ ಕಂಡಕ್ಟರ್ಸ್ ಅಂತ ಕರಿತೀವಿ. ನ್ಯಾಷನಲ್ ಹೈವೇ ಇದ್ದಂಗೆ ಫುಲ್ ಹೋಗ್ತಾ ಇರೋದು ಎಷ್ಟು ಸ್ಪೀಡ್ ಬೇಕಾದ್ರೂ, ಸೊ ದಟ್ ಇಸ್ ಕಂಡಕ್ಟರ್. ಇನ್ಸುಲೇಟರ್ ಅಂದ್ರೆ ಫುಲ್ ಕೆಸರಾಗ್ಬಿಟ್ಟಿದೆ, ನೀವು ಕಾಲಿಟ್ರೆ ಮುಳುಗೋಗ್ತೀರ, ನಿಮ್ಗೆ ಅದ್ರ ಮೇಲೆ ಓಡಕ್ ಆಗೋದಿಲ್ಲ, ಸೊ ದಟ್ ಈಸ್ ಇನ್ಸುಲೇಟರ್. ಸೊ ಇನ್ಸುಲೇಟರ್ ಇಸ್ ಅ ಮೆಟೀರಿಯಲ್ ವಿಚ್ ಡಸ್ ನಾಟ್ ಅಲೋ ಎಲೆಕ್ಟ್ರಾನ್ಸ್ ಆರ್ ಎಲೆಕ್ಟ್ರಿಕ್ ಚಾರ್ಜಸ್ ಟು ಮೂವ್. ಓಕೆ, ಸೊ ಆ ಕಂಡಕ್ಟರ್ನ ಮತ್ತೆ ಇನ್ಸುಲೇಟರ್ನ ಆ ಗುಣಗಳಿಗೆ ಕಾರಣ ಆಗಿರುವಂತಹ ಒಂದು ಏನ್ ಹೇಳ್ತೀರಿ, ಒಂದು ಎಬಿಲಿಟಿ ಇದೆ, ಅಂಡ್ ದ್ಯಾಟ್ ಎಬಿಲಿಟಿ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. Then what is resistance? It is the opposition offered by a conductor to the flow of charges. Okay, ಯಾವುದೇ ಕಂಡಕ್ಟರ್ ಅಥವಾ ಯಾವುದೇ ವಸ್ತುವಿನ ಒಳಗಡೆ ಒಂದು ಚಾರ್ಜ್ ಮೂವ್ ಆಗಬೇಕು ಅಂದ್ರೆ ಅದಕ್ಕೊಂದು ಆಪೋಸಿಷನ್ ಇರುತ್ತೆ, ಅಂಡ್ ದ್ಯಾಟ್ ಆಪೋಸಿಷನ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಬೇರೆ ಬೇರೆ ಮೆಟೀರಿಯಲ್ಸ್ ಬೇರೆ ಬೇರೆ ತರದ ಆಪೋಸಿಷನ್ ಆಫರ್ ಮಾಡ್ತವೆ. ಫಾರ್ ಎಕ್ಸಾಂಪಲ್,
ನ್ಯಾಷನಲ್ ಹೈವೇಗಳು ಗೊತ್ತು ನಿಮಗೆ, ಕೆಲವು ನ್ಯಾಷನಲ್ ಹೈವೇಗಳು ತುಂಬಾ ಚೆನ್ನಾಗಿದ್ದಾವೆ, ಅಲ್ಲಿ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ನಿಮ್ ಕಾರ್ ಹೋಗ್ಲಿಕ್ಕೆ ಅಥವಾ ನಿಮ್ ಬೈಕ್ ಹೋಗ್ಲಿಕ್ಕೆ. ಇನ್ನು ಕೆಲವು ನ್ಯಾಷನಲ್ ಹೈವೇ ಅಂತ ಹೆಸರಿಗೆ ಹೇಳ್ತಾರೆ, ಬಟ್ ರೋಡ್ ತುಂಬಾ ಬರೀ ಗುಂಡಿಗಳೇ ಇರ್ತವೆ. ಸೊ ಇಟ್ ಅಪೋಸಸ್ ಮೋರ್ ರೆಸಿಸ್ಟೆನ್ಸ್ ಅಥವಾ ಇಟ್ ಗಿವ್ಸ್ ಮೋರ್ ರೆಸಿಸ್ಟೆನ್ಸ್. ಓಕೆ, ಇನ್ನು ಕೆಲವು ನ್ಯಾಷನಲ್ ಹೈವೇ ಅಂತ ಹೆಸರಿರುತ್ತೆ, ಬಟ್ ರೋಡೇ ಇರೋದಿಲ್ಲ. ಸೊ ಇಟ್ ಗಿವ್ಸ್ ಮೋರ್ ಅಪೋಸಿಷನ್, ದಟ್ ಇಸ್ ಮೋರ್ ರೆಸಿಸ್ಟೆನ್ಸ್. ಇನ್ ಕೆಲವು ಕಡೆ ನೀವು ಟ್ರೆಕ್ಕಿಂಗ್ ಹೋಗಿರ್ತೀರ ಅಂತ ಇಟ್ಕೊಳ್ಳಿ, ಕಾಡಲ್ಲೇ ಹೋಗ್ಬೇಕು, ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್, ಅಪೋಸಿಷನ್ ವಿಲ್ ಬಿ ಮೋರ್. ಹಾಗೆ ಡಿಫ್ರೆಂಟ್ ರೋಡ್ಗಳು ಹೇಗೆ ನಿಮಗೆ ಡಿಫ್ರೆಂಟ್ ಅಪೋಸಿಷನ್ ಕೊಡ್ತಾವೋ, ಅದೇ ರೀತಿ ಡಿಫ್ರೆಂಟ್ ಮೆಟೀರಿಯಲ್ಸ್ ನಮ್ಮ ಕರೆಂಟಿಗೆ ಅಥವಾ ಎಲೆಕ್ಟ್ರಾನ್ಗಳಿಗೆ ಡಿಫ್ರೆಂಟ್ ಅಪೋಸಿಷನ್ ಕೊಡ್ತವೆ. ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಅಥವಾ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇಸ್ ಡಿಫೈನ್ಡ್ ಆಸ್ the ratio of the potential difference across the conductor to the current through it. Okay, that is R is equal to V by I. Okay, ಇದು ಹೇಗೆ ಬಂತು ಈ ಫಾರ್ಮುಲಾ? ಸೊ ಈ ಫಾರ್ಮುಲಾನ ನಾವು ಓಮ್ಸ್ ಲಾ ಅಂತ ಕರಿತೀವಿ. ಓಕೆ, ಸೊ ಜಾರ್ಜ್ ಸೀಮನ್ ಓಮ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಓಕೆ, ನೀವು ಕೇಳಿರ್ಬೋದು ಜಾರ್ಜ್ ಸೀಮನ್ ಓಮ್ ಅಂತೇಳಿ. ಇವನು ಕರೆಂಟ್ ರಿಲೇಟೆಡ್ ಕೆಲವು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್, ನಾವು ಮೊನ್ನೆ ಕ್ಲಾಸಲ್ಲಿ ಓದಿದ್ವಲ್ಲ, ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್, ಈಗ ಒಂದು ಕಂಡಕ್ಟರ್ನ ತಗೋಣ. ಓಕೆ ಓಕೆ ಸೊ ನಾನು ಕಾಣ್ತಾ ಇದ್ದೀನಲ್ವಾ, ಸೊ ನನ್ನ ಹತ್ರ ಈಗ ಒಂದು ಕಂಡಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಪೆನ್ ನ ಒಂದು ಕಂಡಕ್ಟರ್ ಅಂತ ಅನ್ಕೋಣ. ಸೊ ಈ ಪೆನ್ ಅಥವಾ ಈ ರಾಡ್ ಅನ್ನ ನಾವು ಕಾಪರ್ ಇಂದ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಸೊ ಈ ಕಾಪರ್ ನ ಎರಡು ತುದಿಗಳಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಚಾರ್ಜ್ ಗಳ ಡೆನ್ಸಿಟಿ ಜಾಸ್ತಿ ಇದೆ, ಇಲ್ಲಿ ಚಾರ್ಜ್ ಗಳ ಡೆನ್ಸಿಟಿ ಕಡಿಮೆ. ಅಥವಾ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀನಿ. ಸೊ ಅವಾಗ ಏನಾಯ್ತು, ಇಲ್ಲಿ ಒಂದ್ ಸ್ವಲ್ಪ ಪೊಟೆನ್ಷಿಯಲ್ ಇರುತ್ತೆ, ಇಲ್ಲಿ ಸ್ವಲ್ಪ ಬೇರೆ ಪೊಟೆನ್ಷಿಯಲ್ ಇರುತ್ತೆ. ಸೊ ಅವೆರಡರ ಮಧ್ಯೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಅನ್ಕೋಣ. ಇಲ್ಲಿ 5 ವೋಲ್ಟ್ ಪೊಟೆನ್ಷಿಯಲ್ ಇದೆ, ಇಲ್ಲಿ 0 ವೋಲ್ಟ್ ಪೊಟೆನ್ಷಿಯಲ್ ಇದೆ ಅಂತ. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? 5 - 0, ದಟ್ ಇಸ್ 5 ವೋಲ್ಟ್ ಇಸ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಈ ರೋಡ್ ಅಲ್ಲಿ. ಓಕೆ, ಆ 5 ವೋಲ್ಟ್ ಅನ್ನೋದು ಯಾವ್ದನ್ನ ಡಿಸೈಡ್ ಮಾಡುತ್ತೆ ಅಂದ್ರೆ ಇಲ್ಲಿ ಎಷ್ಟು ಕರೆಂಟ್ ಓಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಪೊಟೆನ್ಷಿಯಲ್ ಅನ್ನು ಹೇಗೆ ಗೊತ್ತಾ, ಹೈಟ್ ಇದ್ದಾಗೆ. ಓಕೆ, ಈಗ ನೋಡಿ ಇದು ಬ್ಯಾಲೆನ್ಸ್ಡ್ ಆಗಿದೆ ಪೆನ್. ಸಪೋಸ್ ನಾನು ಏನಾದ್ರು ಹೈಟ್ ಡಿಫರೆನ್ಸ್ ವೇರಿ ಮಾಡ್ರೆ ಏನಾಗುತ್ತೆ, ಈ ಪೆನ್ ಒಳಗಡೆ ನೀರಿದೆ ಅಂತ ಇಟ್ಕೊಳ್ಳೋಣ, ಹೈಟ್ ಡಿಫರೆನ್ಸ್ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ನೀರು ಬೇಗ ಫ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ಗಳು ಹಾಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಜಾಸ್ತಿ ಮಾಡ್ತಾ ಹೋದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಫ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಆಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸಸ್, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಆಗ್ತಾ ಹೋದ್ರೆ ಕರೆಂಟು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಜಾರ್ಜ್ ಸೈಮನ್ ಓಮ್ ಐಡೆಂಟಿಫೈ ಮಾಡ್ತಾನೆ. ಆಸ್ ವಿ ಇನ್ಕ್ರೀಸಸ್, ಐ ಆಲ್ಸೋ ಇನ್ಕ್ರೀಸಸ್. ಆಸ್ ವಿ ಡಿಕ್ರೀಸಸ್, ಐ ಆಲ್ಸೋ ಡಿಕ್ರೀಸಸ್. ಸೊ ದಟ್ ಈಸ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅನ್ನೋದನ್ನ ಓಮ್ ನಮಗೆ ತೋರಿಸ್ಕೊಡ್ತಾನೆ. ಓಕೆ, ಎಸ್. ಸೊ ಆ ತರ ತೋರಿಸ್ಕೊಟ್ಟಾಗ ಸೊ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತ ಆಯ್ತು. ಒಂದೇ ನಿಮಿಷ ಬರೆದು ಬಿಡ್ತೀನಿ. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಆಯ್ತು. ಓಕೆ, ಸೊ ಅವಾಗ ನಮಗೊಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಫಿಸಿಕ್ಸ್ ಅಲ್ಲಿ. ಓಕೆ, ಅವಾಗ ಏನ್ ಮಾಡಬೇಕು, ವಿ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಐ ಅಂತ ಬರಿಬೇಕಾಗುತ್ತೆ ನಾವು, ಅಲ್ವಾ? ಸೊ that some proportionality constant is nothing but R. So V is equal to R into I ಅಥವಾ V is equal to IR ಆಗಿರುತ್ತೆ. So R is a proportionality constant which is nothing but our resistance. ಅರ್ಥ ಆಯ್ತಾ? And this is called as Ohm's law. Okay. Yes. ಎಲ್ಲಿದ್ವಿ? ಯಾ. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಏನಂತ ಗೊತ್ತಾಯ್ತು ನಿಮಗೆ. ಸೊ V is equal to IR, therefore R is equal to V by I. Okay. Then SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇಲ್ಲಿ ನೋಡಿ, V ಅಂದ್ರೆ ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ನ SI ಯೂನಿಟ್ ವೋಲ್ಟ್ ಡಿವೈಡೆಡ್ ಬೈ I ಅಂದ್ರೆ ಕರೆಂಟ್, ಕರೆಂಟಿನ SI ಯೂನಿಟ್ ಆಂಪಿಯರ್. ಓಕೆ, ದಟ್ ಈಸ್ ವೋಲ್ಟ್ ಬೈ ಆಂಪಿಯರ್. ಓಕೆ, ದಟ್ ಈಸ್ ವೋಲ್ಟ್ ಪರ್ ಆಂಪಿಯರ್ ಅಂತ ಆಯ್ತು.
ಓಕೆ, ಬಟ್ ನಾವು ಅದನ್ನ ಡಿರೈವ್ಡ್ ಯೂನಿಟ್ ಆಗಿ ಮಾತ್ರ ಇಟ್ಕೊಂಡ್ವಿ. ಅದ್ರ ಬದಲು ಏನ್ ಯೂಸ್ ಮಾಡಬೇಕು ಅಂತ ಆಯ್ತು, ಓಮ್ ಅನ್ನ ಯೂನಿಟ್ ಅನ್ನ ಯೂಸ್ ಮಾಡ್ಬೇಕು ಅಂತ ಆಯ್ತು. ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಬಿಕಾಸ್ ಟು ರೆಸ್ಪೆಕ್ಟ್ ಜಾರ್ಜ್ ಸೈಮನ್ ಓಮ್ ಅವ್ರನ್ನ ಗೌರವಿಸ್ಲಿಕ್ಕೋಸ್ಕರ ನಾವೇನ್ ಮಾಡಿದೀವಿ, ಅವರ ಹೆಸರಿದ್ದನ್ನ ನಾವು ನಮ್ಮ SI ಯೂನಿಟ್ ಆಗಿ ಇಟ್ಕೊಂಡಿದೀವಿ. ಸೊ ಓಮ್ ಈಸ್ ದಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಓಕೆ, ಆಮೇಲೆ ರೆಸಿಸ್ಟೆನ್ಸ್ ಬಗ್ಗೆ ನಾವು ಈ ಪಾಠದಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ರೆಸಿಸ್ಟೆನ್ಸ್ ನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ರೆಸಿಸ್ಟೆನ್ಸ್ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಚೆಕ್ ಮಾಡಿದಾಗ ನೋಡಿ, ಈ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಓಕೆ, ಸೊ ರೋ ಅಂದ್ರೆ ಏನು? ರೋ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಅಂಡ್ ಇಟ್ ಇಸ್ ಕಾನ್ಸ್ಟೆಂಟ್ ಫಾರ್ ಗಿವನ್ ಮೆಟೀರಿಯಲ್. ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ, ಬಟ್ ಒಂದು ಮೆಟೀರಿಯಲ್ಗೆ ರೋ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಎಲ್ ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿಂದ ಇನ್ನೊಂದಿಷ್ಟು ನಮಗೆ ಗೊತ್ತಾಗುತ್ತೆ. ಈ ಫಾರ್ಮುಲಾ ತಗೊಂಡ್ರೆ ರೋ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ, ಅದನ್ನ ಬಿಟ್ರೆ ನಮಗೆ ಇದು ಸಿಗುತ್ತೆ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಅಂದ್ರೆ ಲೆಂತ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಫಾರ್ಮುಲಾನೇ ಬಂದಿದ್ದು, ನಾನು ಹೊಸದಾಗಿ ಬರೀತಾ ಇಲ್ಲ. ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂದ್ರೆ ಏನು? ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್, ಆರ್ ಈಸ್ ಪ್ರಪೋರ್ಷನಲ್ ಟು 1/a ಅಂತ. ಓಕೆ, ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಅಂದ್ರೆ ಏನು? ಎಲ್ ಚೇಂಜ್ ಆದಂಗೆ ಆರ್ ಚೇಂಜ್ ಆಗುತ್ತೆ ಅಂತ. ಓಕೆ, ಅಂದ್ರೆ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸಿಗುತ್ತೆ ನಮಗೆ, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ, ಸೊ ಏನಾಗುತ್ತೆ? ಒಂದು ನಿಮಿಷ, ಎಸ್, ಏನಾಗುತ್ತೆ? ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಂದ್ರೆ ಆರ್ ಇನ್ಕ್ರೀಸ್ ಆದ ಹಾಗೆ ಎ ಇನ್ಕ್ರೀಸ್ ಆದ ಹಾಗೆ ಆರ್ ಡಿಕ್ರೀಸ್ ಆಗುತ್ತೆ. ಓಕೆ, ಎ ಡಿಕ್ರೀಸ್ ಆದ ಹಾಗೆ ಆರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಅಂದ್ರೆ ಕಂಡಕ್ಟರ್ ನ ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಅದರ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಓಕೆ, ಅದು ಈ ಫಾರ್ಮುಲಾದಿಂದ ನಮಗೆ ಗೊತ್ತಾಗಿರುವಂತದ್ದು. ಓಕೆ, ಎಸ್. ನೆಕ್ಸ್ಟ್, ಈ ರೆಸಿಸ್ಟಿವಿಟಿ ಅಂತ ಏನಾಗಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ is numerically equal to resistance offered to current flow by a conductor of unit length and unit area of cross section. ಅದು ಈ ಫಾರ್ಮುಲಾದಿಂದನೇ ಬಂದಿರೋದು ನೋಡಿ. R is equal to rho L by A ಇತ್ತಲ್ವಾ, ಪುಟ್ L is equal to 1 meter, A is equal to 1 meter square. ಅವಾಗ ಏನಾಯ್ತು, ಉಳಿದೇನು R is equal to rho ಅಂತ ಆಗೋಯ್ತು. ಸೊ ಅದನ್ನೇ ಇಲ್ಲಿ ಬರ್ದಿದ್ದಾರೆ ಅಷ್ಟೇ. Resistivity of a material is numerically equal to resistance. ಯಾವಾಗ? when length is unit ಅಂದ್ರೆ 1 meter length and area of cross section is unit ಅಂದ್ರೆ 1 meter square ಇದ್ದಾಗ ರೆಸಿಸ್ಟೆನ್ಸ್ ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ 1 ಮೀಟರ್ ಉದ್ದ ಇರುವಂತ ಒಂದು ಕಂಡಕ್ಟರ್ ನ ತಗೋಬೇಕು, ಅದರ ಥಿಕ್ನೆಸ್ ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್ ಇರಬೇಕು. Resistivity is always a constant for given temperature. ಓಕೆ, ಸೊ ಗಿವನ್ ಟೆಂಪರೇಚರ್ ಅಲ್ಲಿ ಏನಾಗಿರುತ್ತೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಲೆಂತ್ ವೇರಿ ಮಾಡಿದ್ರೆ ರೆಸಿಸ್ಟಿವಿಟಿ ವೇರಿ ಆಗಲ್ಲ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವೇರಿ ಮಾಡಿದ್ರೆ ರೆಸಿಸ್ಟಿವಿಟಿ ವೇರಿ ಆಗಲ್ಲ. ವೇರಿ ಆಗೋದು ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟಿವಿಟಿ ಈಸ್ ಕಾನ್ಸ್ಟೆಂಟ್ ರಿಗಾರ್ಡ್ಲೆಸ್ ಆಫ್ ದಿ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂಡ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ಓಕೆ, and resistivity of a material depends on the material and its temperature. The materials like manganese and constantan have low temperature coefficient of resistivity. Temperature coefficient ಅಂತ ಬರುತ್ತೆ ನಿಮ್ಮ ಪಾಠದಲ್ಲಿ. ಸೊ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಏನಿಲ್ಲ, ಜಸ್ಟ್ ಟೆಂಪರೇಚರ್ ಜೊತೆಗೆ ಅದು ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ರೆಸಿಸ್ಟಿವಿಟಿ ಟೆಂಪರೇಚರ್ ಜೊತೆ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮಗೆ ಒಂದು ಪ್ಯಾರಾಮೀಟರ್ ಬೇಕು, ಅಂಡ್ ದಾಟ್ ಪ್ಯಾರಾಮೀಟರ್ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಸೊ ನೋಡಿ, ಇಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ಗಳ ವೇರಿಯೇಷನ್ ಕೊಟ್ಟಿದ್ದಾರೆ. ಮೊದಲನೇದು ಕಾಪರ್, ಎರಡನೇದು ನಿಕ್ರೋ, ಮೂರನೇದು ಸೆಮಿ ಕಂಡಕ್ಟರ್. ಯಾವುದೇ ಸೆಮಿ ಕಂಡಕ್ಟರ್ ಈ ತರದ ವೇರಿಯೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಈ ಪಾಠದಲ್ಲಿ ಇನ್ನೊಂದು ಪದ ಬರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, ಅಥವಾ ಅದನ್ನ EMF ಅಂತ ಕರಿತೀವಿ. EMF ಅನ್ನೋದು ಒಂದು ವೋಲ್ಟೇಜ್. ನೆನ್ಪಿಟ್ಕೊಳ್ಳಿ, ಯೂಶಲಿ ಫಿಸಿಕ್ಸ್ ಅಲ್ಲಿ ಏನ್ ಹೇಳ್ತೀವಿ, ಎಲ್ಲೆಲ್ಲಿ ಫೋರ್ಸ್ ಅಂತ ಬರುತ್ತೋ ಅಲ್ಲೆಲ್ಲ ನ್ಯೂಟನ್ SI ಯೂನಿಟ್ ಅಂತ ಹೇಳ್ಬಿಡ್ತೀವಿ. ಬಟ್ ಇದೊಂದು ಪಾರ್ಟ್ ಅಲ್ಲಿ ಅಲ್ಲ.
ಓಕೆ, ಯಾಕಂದ್ರೆ ಇ ಎಂ ಎಫ್ ಅಂದ್ರೆ ಏನು ಅಂತ ಗೊತ್ತಾಗಕ್ಕಿಂತ ಮುಂಚೆ ನಾವು ಇದನ್ನೊಂದು ಫೋರ್ಸ್ ಅಂತ ಅನ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಇದು ಫೋರ್ಸ್ ಅಲ್ಲ, ಇಟ್ಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಓಕೆ, ಅದನ್ನ ನಾವು ಇ ಎಂ ಎಫ್ ಅಂತ ಕರಿತೀವಿ. ಇ ಎಂ ಎಫ್ ಆಫ್ ಎ ಸೆಲ್ ಇಸ್ ಡಿಫೈನ್ಡ್ ಆಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರೋಡ್ಸ್ ಆಫ್ ದ ಸೆಲ್ ವೆನ್ ದ ಸೆಲ್ ಇಸ್ ಇನ್ ಓಪನ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಅಂದ್ರೆ ಏನು? ಆ ಸೆಲ್ಗೆ ಏನು ಕನೆಕ್ಟ್ ಮಾಡಿಲ್ಲ, ಹಂಗೆ ಸೆಲ್, ಹೊಸ ಸೆಲ್ ತಗೊಬಂದು ಹಿಂಗೆ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ. ಅದರ ವೋಲ್ಟೇಜ್ ನ ನೀವೇನಾದ್ರು ಚೆಕ್ ಮಾಡಿದ್ರೆ ಎಷ್ಟಿರುತ್ತೋ ಅದನ್ನ ನಾವೇನಂತ ಕರಿತೀವಿ? ಇ ಎಂ ಎಫ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೀವೇನಾದ್ರು ಹೊಸ ಬ್ಯಾಟ್ರಿ ಶೆಲ್ ಅಂಗಡಿಯಿಂದ ತಗೊಬಂದು ಚೆಕ್ ಮಾಡಿದ್ರೆ 9 ವೋಲ್ಟ್ 1.4 ವೋಲ್ಟ್ ಇರತ್ತಲ್ವಾ ವೋಲ್ಟೇಜ್, ಅದನ್ನ ನಾವು ಇ ಎಂ ಎಫ್ ಆಫ್ ದಟ್ ಸೆಲ್ ಅಂತ ಕರಿತೀವಿ. ಅಂಡ್ ದ ಎಸ್ ಐ ಯೂನಿಟ್ ಆಫ್ ಇ ಎಂ ಎಫ್ ಇಸ್ ವೋಲ್ಟ್. ಓಕೆ, ಅದೇ ತರ ಪ್ರತಿಯೊಂದು ಸೆಲ್ಲಿಗೂ ಅದ್ರ ಒಳಗಡೆನೆ ಇರುವಂತ ಮೆಟೀರಿಯಲ್ ಗಳಿಂದ ಒಂದು ರೆಸಿಸ್ಟೆನ್ಸ್ ಬಂದ್ಬಿಟ್ಟಿರುತ್ತೆ. ಈಗ ಆ ಸೆಲ್ಲೇ ನಮಗೆ ಕರೆಂಟ್ ಕೊಡೋದು, ಬಟ್ ಹಂಗಂದ್ರೆ ಅದ್ರ ಒಳಗೂ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಅಂಡ್ ದಾಟ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್, ದಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಆರ್. ಓಕೆ, ಆ ತರದ ಒಂದು ಸರ್ಕ್ಯೂಟ್ ಅಲ್ಲಿ ನೀವು ಇ ಎಂ ಎಫ್ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲ ಇರೋ ಸರ್ಕ್ಯೂಟ್ ನ ಇಲ್ಲಿ ಡೆಮೋಗೆ ತೋರಿಸಿದ್ದಾರೆ. ಸೊ ನೋಡಿ, ಇಲ್ಲಿ ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿರೋದು, ಇದು ಸೆಲ್ಲು, ಇದು ಸೆಲ್ಲಿನ ಇಂಟರ್ನಲ್ ರೆಸಿಸ್ಟೆನ್ಸ್, ಇದು ಕರೆಂಟ್. ಓಕೆ, yes, so current drawn from a cell of EMF E and internal resistance is equal to I is equal to E by R plus R. Okay, ಇದು ಫಾರ್ಮುಲಾ. ಓಕೆ, ಇದು ಕೂಡ ಅಕಾರ್ಡಿಂಗ್ ಟು ಓಮ್ಸ್ ಲಾ ಇದೆ ನೋಡಿ. ಇಲ್ಲಿ ಇ ಎಂ ಎಫ್ ಅಂದ್ರೆ ವೋಲ್ಟೇಜ್, ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೆಸಿಸ್ಟೆನ್ಸ್, ಆರ್ ಪ್ಲಸ್ ಆರ್ ಅಂದ್ರೆ ರೆಸಿಸ್ಟೆನ್ಸ್. ಓಕೆ, ಅದೇ ತರ ಇನ್ನೊಂದು ಪದ ಬರುತ್ತೆ ಇ ಎಂ ಎಫ್ ತರಾನೇ, ದಟ್ ಈಸ್ ಕಾಲ್ಡ್ ಆಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್. Okay, it is the potential difference between the positive and negative electrodes of the cell when the cell is in closed circuit. ಅಂದ್ರೆ ಸರ್ಕ್ಯೂಟ್ ಗೆ ಏನಾದ್ರು ಕನೆಕ್ಟ್ ಮಾಡಿರ್ತಿರಲ್ಲ, ಆ ಕನೆಕ್ಟ್ ಮಾಡಿದಾಗ ಎಷ್ಟು ವೋಲ್ಟೇಜ್ ನ ಕನೆಕ್ಟೆಡ್ ಡಿವೈಸ್ ಯೂಸ್ ಮಾಡ್ಕೊಳ್ತಿದೆ ಅಂತ ನೋಡಿದ್ರೆ ದೆನ್ ದಟ್ ಇಸ್ ಕಾಲ್ಡ್ ಆಸ್ ಟರ್ಮಿನಲ್ ಪಿ ಡಿ. ಓಕೆ, ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಒಂದ್ ಕಡೆ ಇಡ್ಲಿ ಬಡಿಸ್ತಾ ಇದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಇರೋ ಬೇಸಿನಲ್ಲಿ 5 ಇಡ್ಲಿ ಇದೆ. ನೀವು ನಿಮ್ಮ ಕೆಪಾಸಿಟಿ ಎಷ್ಟು? 5 ಇಡ್ಲಿ ಬಡಿಸೋ ಅಷ್ಟು ಕೆಪಾಸಿಟಿ ನಿಮಗಿದೆ. ಓಕೆ, ಬಟ್ ನಿಮ್ ಮನೆಗೆ ಯಾರೋ ಇಡ್ಲಿ ತಿನ್ಲಿಕ್ಕೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ನ ಕೆಪಾಸಿಟಿ ಎಷ್ಟು ಅಂತ ಬೇಕಲ್ಲ. ಈಗ ನೀವು 5 ಬಡಿಸ್ತೀರಾ, ಬಟ್ ಅವ್ನು ಎಷ್ಟು ತಿಂತಾನೆ ಅಂತ ಬೇಕಲ್ಲ. ಅನ್ಕೊಳ್ಳಿ ಅವ್ನು 3 ಇಡ್ಲಿ ತಿಂತಾನೆ ಅಂತ. ಸೊ ನಿಮ್ ಬಡ್ಸೋ ಕೆಪಾಸಿಟಿ 5 ಇಡ್ಲಿ, ಅವ್ನಿಗೆ ತಿನ್ನೋ ಕೆಪಾಸಿಟಿ 3 ಇಡ್ಲಿ. ಸೊ ಬಡ್ಸೋ ಕೆಪಾಸಿಟಿ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಇ ಎಂ ಎಫ್ ಆಫ್ ದಿ ಸೆಲ್. ಓಕೆ, ಅವ್ನು ತಿನ್ನೋದು ಎಷ್ಟು? 3. ಸೊ ಅವ್ನು 3 ಕೇಳಿದ್ರೆ ನೀವು ಎಷ್ಟು ಹಾಕ್ತೀರಾ? 3 ಹಾಕ್ಬೇಕು. ಸೊ ದೆನ್ ದ್ಯಾಟ್ 3 ಈಸ್ ಕಾಲ್ಡ್ ಆಸ್ ಟರ್ಮಿನಲ್ ಪಿ ಡಿ. ನಿಮ್ಗೆ ಕನೆಕ್ಟ್ ಮಾಡಿರೋ ಡಿವೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬಡ್ಸೋರು ಯಾರು? ಸೆಲ್. ತಿನ್ನೋರು ಯಾರು? ಡಿವೈಸ್, ರೆಸಿಸ್ಟೆನ್ಸ್, ಬಲ್ಬ್ ಏನೋ ಹಾಕಿರ್ತಿರಲ್ಲ ಅದು ತಿನ್ನೋದು. ಓಕೆ, ಅದು ಎಷ್ಟು ಕೇಳುತ್ತೆ ಅಂತ ನೋಡಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಟರ್ಮಿನಲ್ ಪಿ ಡಿ. ನಿಮಗೆ ಎಷ್ಟು ಕೊಡೋ ಕೆಪಾಸಿಟಿ ಅಂತ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಇ ಎಂ ಎಫ್. ಸೊ ಟರ್ಮಿನಲ್ ಪಿ ಡಿಗೆ ಒಂದು ಫಾರ್ಮುಲಾ ಇದೆ. ಟರ್ಮಿನಲ್ ಪಿ ಡಿ ಮತ್ತೆ ಇ ಎಂ ಎಫ್ ಗೆ ಇ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಸೊ ಐ ಬಿ ದಿ current flowing through a resistor of resistance R when a PD potential difference V is applied across it. Now the power dissipated in the resistor, power dissipated ಗೆ ಫಾರ್ಮುಲಾ ಇದೆ, P is equal to I square R. ಪವರ್ ಬಗ್ಗೆ ನಿಮಗೆ ಗೊತ್ತಲ್ವಾ, ಪವರ್ is equal to voltage into current ಅನ್ನೋದು ಫಾರ್ಮುಲಾ. ಅಲ್ಲಿ ಓಮ್ಸ್ ಲಾ ಅಪ್ಲೈ ಮಾಡಿದ್ದಾರೆ, V ಇರೋ ಪ್ಲೇಸ್ ಅಲ್ಲಿ IR ಹಾಕಿದ್ದಾರೆ. ಸೊ we will get I square R which is equal to V square by R. ಓಕೆ, ಸೊ ಇದು ಓಮ್ಸ್ ಲಾದು ಇನ್ನೊಂದು ಫಾರ್ಮುಲಾ ಡಿರೈವೇಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್. ಅದನ್ನ ಡಿರೈವೇಶನ್ ನ ನೋಡ್ಕೊಳ್ಳಿ. ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅನ್ನೋದು ಫೈನಲ್ ಎಕ್ಸ್ಪ್ರೆಷನ್ ಆಗಿರುತ್ತೆ ಅದಕ್ಕೆ. ಓಕೆ, ಸೊ ಓಮ್ಸ್ ಲಾ, ಸೊ ನಾನು ಅವಾಗಲೇ ಹೇಳಿದ್ದೀನಿ, ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ, ಇದು ಸ್ಟೇಟ್ಮೆಂಟ್ ಓಮ್ಸ್ ಲಾದು. ಯಾಕಂದ್ರೆ ಎಲ್ಲ ಎಕ್ಸಾಮ್ ಅಲ್ಲೂ ಕೇಳ್ತಾರೆ ಇದನ್ನ. ಸೊ ಗಿವ್ ದಿ ಡೆಫಿನೇಷನ್ ಆಫ್ ಓಮ್ಸ್ ಲಾ ಅಂತಾನೋ, ಸ್ಟೇಟ್ ಓಮ್ಸ್ ಲಾ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಟರ್ಮ್ಸ್ ಅಂತಾನೋ ಏನೋ ಕೇಳ್ತಾರಲ್ಲ. ಸೊ ಅವಾಗ ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಇಟ್ಸ್ ends when its temperature and other physical conditions remain constant. ಓಮ್ಸ್ ಲಾ ಅಪ್ಲೈ ಮಾಡ್ಬೇಕಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು, ಅದರ್ ಫಿಸಿಕಲ್ ಕಂಡೀಷನ್ಸ್ ಕೂಡ ಕಾನ್ಸ್ಟೆಂಟ್ ಇರಬೇಕು, ದೆನ್ ವಿ ಇಸ್ ಈಕ್ವಲ್ ಟು ಐ ಆರ್ ಆಗಿರುತ್ತೆ ಅನ್ನೋದು ಓಮ್ಸ್ ಲಾ. ಅದರ ಲಿಮಿಟೇಷನ್ಸ್ ಕೂಡ ಕೇಳ್ತಾರೆ. ಸೊ ಅದರ ಲಿಮಿಟೇಷನ್ಸ್ ಈ ರೀತಿ ಇದೆ. ದ ರಿಲೇಶನ್ಶಿಪ್ ಬಿಟ್ವೀನ್ ವಿ ಅಂಡ್ ಐ ಈಸ್ ನಾಟ್ ಯುನೀಕ್. ಓಕೆ, ವಿ ಅಂಡ್ ಐ ಗಳ ರಿಲೇಶನ್ಶಿಪ್ ಇದೆಯಲ್ಲ, ಸೊ ಅದು ಯಾವಾಗಲೂ ಒಂದೇ ತರ ಇರೋದಿಲ್ಲ. ಓಕೆ, ಕೆಲವು ಮೆಟೀರಿಯಲ್ಗಳಿಗೆ ವಿ ಡಿಪೆಂಡ್ಸ್ ಆನ್ ಐ ನಾನ್ ಲೀನಿಯರ್ಲಿ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್. ಸೆಮಿ ಕಂಡಕ್ಟರ್ಗಳು ಓಮ್ಸ್ ಲಾನ ಒಬೆ ಮಾಡೋದಿಲ್ಲ. ಓಕೆ, ಮತ್ತೆ ಹೈ ಟೆಂಪರೇಚರ್ಲಿ ಓಮ್ಸ್ ಲಾ ವರ್ಕ್ ಆಗೋದಿಲ್ಲ. ಓಕೆ, ಎಸ್. ಸೊ ಈ ರೆಸಿಸ್ಟಿವಿಟಿ ಮತ್ತೆ ರೆಸಿಸ್ಟೆನ್ಸ್ ನ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು
ಸೊ ರೆಸಿಸ್ಟರ್ಸ್ ಅನ್ನೋ ಡಿವೈಸ್ಗಳನ್ನ ರೆಡಿ ಮಾಡಿದ್ದಾರೆ. ನೀವು ನಿಮ್ಮ ಲ್ಯಾಬಲ್ಲಿ ನೋಡಿರ್ತೀರ, ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಟಿರ್ತಾರೆ, ರೆಸಿಸ್ಟೆನ್ಸ್ ಬಾಕ್ಸ್ಗಳು ಅಂತ. ಅದರೊಳಗೆ ಏನಿರಲ್ಲ, ಸ್ವಲ್ಪ ರೆಸಿಸ್ಟೆನ್ಸ್ ಇರೋದು ತಂತಿಗಳಿರ್ತವೆ, ಯೂಶಲಿ ನಿಕ್ರೋಮಿನ ತಂತಿ ಅಥವಾ ಮ್ಯಾಂಗನಿನ ತಂತಿ ಅಥವಾ ಕಾನ್ಸ್ಟೆಂಟ್ ಅನ್ನ ತಂತಿಗಳನ್ನ ಹಾಕಿರ್ತಾರೆ ಅಷ್ಟೇ. ಓಕೆ, ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾರ್ಬನ್ ರೆಸಿಸ್ಟರ್ಸ್ ಅಂತ ಸಣ್ಣ ಸಣ್ಣದ ನಿಮ್ಮ ಕೆಪಾಸಿಟಿ ಕ್ಯಾಲ್ಕುಲೇಟರ್ನ ಬಿಚ್ಚಿ ನೋಡಿದ್ರೆ ಅದರೊಳಗೆ ಸಣ್ಣ 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 ಕ್ಯಾಪ್ಸೂಲ್ ಟೈಪ್ ಇರುತ್ತೆ. ಅವನ್ನ ಕೂಡ ನಾವು ರೆಸಿಸ್ಟರ್ಸ್ ಅಂತ ಕರಿತೀವಿ. ಓಕೆ, ಅದ್ರ ಮೇಲೆ ಕಲರ್ಡ್ ರಿಂಗ್ಸ್ ಇರುತ್ತೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರದಲ್ಲಿ, ಈ ತರದ ರೆಸಿಸ್ಟರ್ಗಳು ಇರ್ತವೆ. ಇವನ್ನ ನಾವು ಕಾರ್ಬನ್ ರೆಸಿಸ್ಟರ್ಸ್ ಅಂತ, ಅಂದ್ರೆ ಕಾರ್ಬನ್ ನ ಪೌಡರ್ ಮಾಡಿ ಅದರಿಂದ ಈ ಕ್ಯಾಪ್ಸೂಲ್ ನ ಮಾಡಿರ್ತಾರೆ. ಓಕೆ, ಕಾರ್ಬನ್ ಹೇಗೆ ಅಂದ್ರೆ ಆ ಕಡೆಯಿಂದ ಇದು ಇನ್ಸುಲೇಟರ್ ಅಲ್ಲ, ಈ ಕಡೆಯಿಂದ ಕಂಡಕ್ಟರ್ ಅಲ್ಲ, ಅದ್ರ ಮಧ್ಯದಲ್ಲಿ ಬರುತ್ತಿದ್ದು. ಸೊ ಹಂಗಾಗಿ ಅದರಿಂದ ಈ ರೆಸಿಸ್ಟರ್ಗಳನ್ನ ಡಿಸೈನ್ ಮಾಡಿದ್ದಾರೆ. ರೆಸಿಸ್ಟೆನ್ಸ್ ತುಂಬಾ ಸಣ್ಣ ಇರುತ್ತೆ, ಅದ್ರ ಮೇಲೆ ವ್ಯಾಲ್ಯೂ ಬರೆದ್ರೆ ಓದೋದು ಕಷ್ಟ ಅಲ್ವಾ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಕಲರ್ ಕೋಡಿಂಗ್ ಅನ್ನ ಬಳಸ್ತಾರೆ. ಕಲರ್ ಕೋಡಿಂಗ್ಗೆ ಬೇಕಾದಂತ ಕಲರ್ಗಳಿದಾವೆ, ನಿಮ್ಗೆ ಗೊತ್ತಾಗ್ತದೆ. ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಆಮೇಲೆ ಗೋಲ್ಡ್, ಸಿಲ್ವರ್ ಅಂಡ್ ನೋ ಕಲರ್. ಓಕೆ, ಸೊ ಅದಕ್ಕೆ ಮೆಮೊರಿ ಟಿಪ್ ಕೂಡ ಇದೆ, ನೀವು ಗೊತ್ತಿದೆ, ಇದು ನಿಮ್ ಬುಕ್ ಅಲ್ಲಿ ಇದೆ. ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ಎ ವೆರಿ ಗುಡ್ ವೈಫ್ ಅಂತ. ಓಕೆ, ಇಲ್ಲಿ ಕ್ಯಾಪಿಟಲ್ ಮಾಡಿರೋ ಲೆಟರ್ಗಳೆಲ್ಲ ಒಂದೊಂದು ಕಲರ್ ನ ಇಂಡಿಕೇಟ್ ಮಾಡ್ತವೆ. ಇಲ್ಲಿರೋ ಮೊದಲನೇ ರಿಂಗ್ ಏನಿದೆ, ಆ ಮೊದಲನೇ ರಿಂಗ್ ಇಂದ ನೀವೇನ್ ತಗೋಬೇಕು, ಮೊದಲನೇ ನಂಬರ್ನ ತಗೋಬೇಕು ಈ ನಂಬರ್ ಕಾಲಮ್ ಇಂದ. ಅಗೇನ್ ಎರಡನೇ ರಿಂಗ್ ಇಂದ ಎರಡನೇ ನಂಬರ್ನ ತಗೋಬೇಕು. ನೆಕ್ಸ್ಟ್ ಮೂರನೇ ರಿಂಗ್ ಇಂದ ಮಲ್ಟಿಪ್ಲೈಯರ್ ನ ತಗೋಬೇಕು. ಲಾಸ್ಟ್ ರಿಂಗ್ ಗೋಲ್ಡ್ ಸಿಲ್ವರ್ ಏನಿರುತ್ತೆ ಅದರಿಂದ ನೀವು ಟಾಲರೆನ್ಸ್ ನ ತಗೋಬೇಕು. ಓಕೆ, ನಾನು ತೋರಿಸಿದಲ್ಲಿ 5 ರಿಂಗ್ಸ್ ಇದೆ, ಬಟ್ ಯೂಶಲಿ 4 ರಿಂಗ್ಸ್ ಇರುತ್ತೆ. 5 ರಿಂಗ್ ಇದ್ರೆ ಮೊದಲನೇ 3 ನಂಬರ್ಸ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ರೆಸಿಸ್ಟರ್ಗಳ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್. ನಾನು ನಿನ್ನೆ ಕೆಪಾಸಿಟರ್ಗಳ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಹೇಳಿದ್ರೆ ಅದೇ ರೀತಿ. ಸೀರೀಸ್ ಅಂದ್ರೆ ಒಂದ್ರ ಹಿಂದೆ ಒಂದು ಕನೆಕ್ಟ್ ಮಾಡೋದು, ಪ್ಯಾರಲಲ್ ಅಂದ್ರೆ ಒಂದ್ರ ಕೆಳಗಡೆ ಒಂದು ಕನೆಕ್ಟ್ ಮಾಡೋದು. ಸೀರೀಸ್ ಇದ್ದಾಗ ಎಲ್ಲಾ ರೆಸಿಸ್ಟರ್ಗಳಲ್ಲೂ ಒಂದೇ ತರದ ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ ಬೇರೆ ಇರುತ್ತೆ. ಓಕೆ, ಅದೇ ತರ ಪ್ಯಾರಲಲ್ ಇದ್ದಾಗ, ಇಲ್ಲಿದೆ ನೋಡಿ ಪ್ಯಾರಲಲ್ ಇದ್ದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಎರಡಕ್ಕೂ ಸೇಮ್ ಇರುತ್ತೆ, ಬಟ್ ಕರೆಂಟ್ ವ್ಯಾಲ್ಯೂ ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಅದರ ಡಿರೈವೇಶನ್ ನ ಮಾಡ್ಲಿಕ್ಕೆ ನಮಗೆ ಓಮ್ಸ್ ಲಾ ಹೆಲ್ಪ್ ಮಾಡುತ್ತೆ. ಸೊ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ಡಿರೈವೇಶನ್ ನ ಮಾಡಿದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಮಗೆ RS = R1 + R2, ಇದು ಕೆಪಾಸಿಟರ್ ನ ಉಲ್ಟಾ ಬರುತ್ತೆ. ಓಕೆ, ನೀವು ಕೆಪಾಸಿಟರ್ ಸೀರೀಸ್ ಪ್ಯಾರಲಲ್ ಡಿರೈವೇಶನ್ ನ ಕಲ್ತ್ರೆ ಈ ಡಿರೈವೇಶನ್ ನಿಮಗೆ ಫ್ರೀ. ಓಕೆ, ಬಟ್ ಆನ್ಸರ್ ಅದರಲ್ಲಿ ಸೀರೀಸ್ ಇದ್ದಾಗ 1/CS ಅಂತ ಬಂದಿತ್ತು, ಇಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡ್ಬೇಕಾಗತ್ತೆ. ಇನ್ವರ್ಸ್ ಅಲ್ಲ, ಡೈರೆಕ್ಟ್ ಆಗಿ ಆಡ್ ಮಾಡ್ಬೇಕು ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಅದೇ ಪ್ಯಾರಲಲ್ ಅಲ್ಲಿ ಉಲ್ಟಾ ಬಂದಿರುತ್ತೆ, ಅಂದ್ರೆ ಇನ್ವರ್ಸ್ ಗಳ ಅಡಿಷನ್ ಮಾಡಬೇಕಾಗತ್ತೆ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಎಸ್. ಸೊ ಅದೇ ರೀತಿ ರೆಸಿಸ್ಟರ್ ಗಳ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ತರಾನೇ ಸೆಲ್ ಗಳ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಕೂಡ ಬರುತ್ತೆ. ಓಕೆ, ಅಂದ್ರೆ ಸೆಲ್ ಗಳನ್ನ ಸೀರೀಸ್ ಅಲ್ಲಿ ಅಥವಾ ಪ್ಯಾರಲಲ್ ಆಗಿ ನೀವು ಕನೆಕ್ಟ್ ಮಾಡಬಹುದು. ಓಕೆ, ಇದು ಸೀರೀಸ್ ಕಾಂಬಿನೇಷನ್ ಮಾಡಿದಾಗ ಬರುವಂತ ಫಾರ್ಮುಲಾ. ಓಕೆ, ಸೊ ನೀವು ಡಿರೈವೇಶನ್ ನ ನೋಡಿದ್ದೀರಿ, ನಿಮ್ಮ ಬುಕ್ ಅಲ್ಲಿ ಇದೆ ಇದು ಡಿರೈವೇಶನ್. ಸೊ ಈ ತರ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದೀವಿ, ಎರಡು EMF ಸೆಲ್ ಗಳನ್ನ ತಗೊಂಡಿದೀವಿ. E1 is the EMF of first cell and E2 is the EMF of second cell having internal resistance R1 and R2. ಓಕೆ, ಈ ತರ ಮಾಡಿದಾಗ ಸೊ ಅವುಗಳ ಫೈನಲ್ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, E equivalent is equal to E1 + E2 ಆಗಿರುತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಅದೇ ತರ ಇಂಟರ್ನಲ್ ರೆಸಿಸ್ಟೆನ್ಸ್ Req is equal to R1 + R2 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ಯಾರಲಲ್ ತಗೊಂಡ್ರೆ ಸೆಲ್ಗಳನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ, ಅದೇ E1 ಮತ್ತೆ E2 ಅದೇ ಸೇಮ್ ಸೆಲ್ಗಳನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದೀವಿ ನೋಡಿ, ಇಲ್ಲಿ ಒಂದ್ರ ಕೆಳಗಡೆ ಒಂದು ಬರೋ ತರ ಮಾಡಿದೀವಿ. ಓಕೆ, ಸೀರೀಸ್ ಅಂದ್ರೆ ಒಂದ್ರ ಹಿಂದೆ ಒಂದು, ಅಂದ್ರೆ ಇದರ ಸೆಕೆಂಡ್ ಟರ್ಮಿನಲ್ ಮತ್ತೊಂದು ಸೆಲ್ಲಿನ ಫಸ್ಟ್ ಟರ್ಮಿನಲ್ ಕನೆಕ್ಟ್ ಆಗಬೇಕು. ಇಲ್ಲ ಹಂಗಲ್ಲ, ಎರಡೂ ಸೆಲ್ಗಳ ಫಸ್ಟ್ ಟರ್ಮಿನಲ್ಸ್ ಒಂದು ಪಾಯಿಂಟ್ಗೆ, ಎರಡೂ ಸೆಲ್ಗಳ ಸೆಕೆಂಡ್ ಟರ್ಮಿನಲ್ಸ್ ಒಂದು ಪಾಯಿಂಟ್ಗೆ ಕನೆಕ್ಟ್ ಆಗ್ಬೇಕು, ಅವಾಗ ಅದು ಪ್ಯಾರಲಲ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಪ್ಯಾರಲಲ್ ಡೆರಿವೇಶನ್ ಮಾಡಿದಾಗ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಈ ರೀತಿ ಬರುತ್ತೆ. E equivalent is equal to so E1 R2 + E2 R1 divided by R1 + R2 ಅಂತ ಬರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ Req is equal to R1 R2 divided by R1 + R2 ಬರುತ್ತೆ. ಓಕೆ, ಸೊ ಇದು ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಓಮ್ಸ್ ಲಾ ಅನ್ನೋದೇನಿದೆ ಇದಕ್ಕೆ ಸ್ವಲ್ಪ ಲಿಮಿಟೇಷನ್ಗಳಿದೆ. ಅಂದ್ರೆ ಓಮ್ಸ್ ಲಾನ ಎಲ್ಲಾ ಕಡೆಗಳಲ್ಲೂ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಅವಾಗಲೇ ಹೇಳಿದಾಗೆ. ಅದೇ ಟೈಮಲ್ಲಿ ಮತ್ತೆ ಸರ್ಕ್ಯೂಟಿಗೆ ಕೂಡ, ದೊಡ್ಡ ದೊಡ್ಡ ಸರ್ಕ್ಯೂಟ್ಗಳಿಗೆ ಕೂಡ ಈ ಓಮ್ಸ್ ಲಾನ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ ಕಿರ್ಚಾಫ್ ಅನ್ನೋ ಒಬ್ಬ ಫಿಸಿಸಿಸ್ಟ್ ಬರ್ತಾನೆ. ಓಕೆ, ಅವನು ಎರಡು ಲಾಗಳನ್ನ ಕೊಡ್ತಾನೆ, ಕಿರ್ಚಾಫ್ಸ್ ಕರೆಂಟ್ ಲಾ ಮತ್ತೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ. ಓಕೆ, ಆ ಎರಡು ಲಾಗಳು ಏನು ಅನ್ನೋದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನಿಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನೋಡೋಣ ಇಲ್ಲಿ.
ಸೊ ಕಿರ್ಚಾಫ್ಸ್ ಕರೆಂಟ್ ಲಾನ ಕಲ್ತ್ಕೋಬೇಕಂದ್ರೆ ಅಲ್ಲಿ ನಿಮಗೆ ಒಂದು ಪದ ಬರುತ್ತೆ, ದಟ್ ಈಸ್ ಜಂಕ್ಷನ್ ಅಥವಾ ನೋಡ್ ಅಂತ ಕರಿತೀವಿ. ಸೊ ಜಂಕ್ಷನ್ ಅಥವಾ ನೋಡ್ ಅಂದ್ರೆ ಏನು ಇಲ್ಲ, ಎರಡಕ್ಕಿಂತ ಹೆಚ್ಚು ವೈರ್ಗಳು ಅಥವಾ ಕಂಡಕ್ಟರ್ಗಳು ಬಂದು ಸೇರುವಂತಹ ಜಾಗ, ಅದನ್ನ ನಾವು ಜಂಕ್ಷನ್ ಅಥವಾ ನೋಡ್ ಅಂತ ಕರಿತೀವಿ. ಓಕೆ, ಸೊ ಏನ್ ಹೇಳುತ್ತೆ ಕಿರ್ಚಾಫ್ಸ್ ಕರೆಂಟ್ ಲಾ? ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್. ಅಂದ್ರೆ ಒಂದು ಜಂಕ್ಷನ್ಗೆ ಎಷ್ಟು ಕರೆಂಟ್ಗಳು ಬರ್ತವೋ ಅಷ್ಟು ಕರೆಂಟ್ಗಳು ಹೊರಗಡೆ ಹೋಗ್ತವೆ, ಮಧ್ಯದಲ್ಲಿ ಯಾರು ನಿಂತ್ಕೊಳ್ಳಲ್ಲ ಅನ್ನೋದನ್ನ ಕರೆಂಟ್ ಲಾ ಹೇಳುತ್ತೆ. ಸೊ ಅಕಾರ್ಡಿಂಗ್ ಟು ದ ರೂಲ್, ಇಲ್ಲಿ ನೋಡಿ, I1 ಜಂಕ್ಷನ್ ಬರ್ತಾ ಇದೆ, I2 ಬರ್ತಾ ಇದೆ, I3 ಹೋಗ್ತಾ ಇದೆ, I4 ಹೋಗ್ತಾ ಇದೆ, I5 ಬರ್ತಾ ಇದೆ. ಅದ್ರ ಪ್ರಕಾರ ಹೇಳೋದಾದ್ರೆ I1 ಪ್ಲಸ್ I2 ಪ್ಲಸ್ I5 ಈಸ್ ಈಕ್ವಲ್ ಟು I3 ಪ್ಲಸ್ I4. ಅವೆರಡನ್ನು ಈ ಕಡೆ ಸೈಡ್ ತಗೊಬಂದ್ರೆ ಈ ತರ ಆಗುತ್ತೆ, I1 ಪ್ಲಸ್ I2 ಮೈನಸ್ I3 ಮೈನಸ್ I4 ಪ್ಲಸ್ I5 ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಓಕೆ, ಅಂಡ್ ದಿಸ್ ಜಂಕ್ಷನ್ ರೂಲ್ ಬೇಸ್ಡ್ ಆನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್ ಮೇಲೆ ಈ ಲಾನ ಕಿರ್ಚಾಫ್ ಕಂಡುಹಿಡಿದಿರ್ತಾನೆ. ಅದೇ ತರ ಕಿರ್ಚಾಫಿನ ಇನ್ನೊಂದು ಲಾ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಕಿರ್ಚಾಫ್ಸ್ ಸೆಕೆಂಡ್ ಲಾ ಆರ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕರಿತೀವಿ. ಓಕೆ, ಈ ವೋಲ್ಟೇಜ್ ಲಾ ನಮಗೆ ಗೊತ್ತಾಗಬೇಕಂದ್ರೆ ಅದಕ್ಕೂ ಕೂಡ ಒಂದು ಪದ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ದಟ್ ಈಸ್ ಲೂಪ್ ಆರ್ ಮೆಶ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಕ್ಲೋಸ್ಡ್ ಪಾತ್ ಇದೆ ಕರೆಂಟ್ ಫ್ಲೋ ಆಗ್ಲಿಕ್ಕೆ, ಒಂದ್ ಕಡೆಯಿಂದ ಹೋಗಿ ಮತ್ತೆ ಅದೇ ಪಾಯಿಂಟ್ ಬಂದು ಸೇರುವಂತ ಕ್ಲೋಸ್ಡ್ ಪಾತ್ ಇದೆ, ಇದನ್ನ ನಾವು ಲೂಪ್ ಅಥವಾ ಮೆಶ್ ಅಂತ ಕರಿತೀವಿ. ಓಕೆ, ಇದಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಅಪ್ಲೈ ಮಾಡ್ಬೋದು. ಓಕೆ, ಏನ್ ಹೇಳುತ್ತೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ? ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ಸ್, ಇದನ್ನ ಈ ತರ ಹೇಳೋದು ಬೇಡ, ನಾವು ಸ್ವಲ್ಪ ಬೇರೆ ತರ ಹೇಳೋಣ. ಆಲ್ಜಿಬ್ರಾಯಿಕ್ ಸಮ್ ಆಫ್ ಟರ್ಮಿನಲ್ ಪಿಡೀಸ್. ಓಕೆ, ಅಂದ್ರೆ ಈ ಲೂಪಲ್ಲಿ ಇರುವಂತಹ ಎಲ್ಲಾ ಟರ್ಮಿನಲ್ ಪಿಡಿಗಳ ಸಮ್ಮು ಇದೇ ಲೂಪಲ್ಲಿ ಇರುವಂತಹ ಎಲ್ಲ EMF ಗಳ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ ಅಂತ. ಓಕೆ, ದಟ್ ಈಸ್ algebraic sum of changes in potential around any closed loop containing resistors and cells in the loop is 0. ಓಕೆ, ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಬರುತ್ತೆ, ಒಂದು ಸಮ್ ಆಫ್ ಆಲ್ ಟರ್ಮಿನಲ್ ಪಿಡೀಸ್, ಟರ್ಮಿನಲ್ ಪಿಡೀಸ್ ಅಂದ್ರೆ IR. ಓಕೆ, ಸಮ್ ಆಫ್ ಆಲ್ ಟರ್ಮಿನಲ್ ಪಿಡೀಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ EMFs ಅಂತ. ಅರ್ಥ ಆಯ್ತಾ? ಅಂದ್ರೆ ನೀವು ಎಷ್ಟು ಎಲ್ಲ ನೀವು ಒಂದು 4 ಜನ ಬಡಿಸೋರಿದ್ದೀರಿ, 4 ಜನ ಊಟ ಮಾಡೋರಿದೆ ಅಂತ ಇಟ್ಕೊಳ್ಳಿ, 4 ಜನ ಸೇರಿ ಎಷ್ಟು ಬಡಿಸ್ತಿರೋ ಅವ್ರು 4 ಜನ ಸೇರಿ ಅಷ್ಟೇ ಖಾಲಿ ಮಾಡ್ತಾರೆ ಅಂತ ಆದ್ರೆ ದಟ್ ಈಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್, ಸೊ ದಟ್ ಈಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂಡ್ ಇಟ್ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ? ಕೊಟ್ಟಷ್ಟು ಎನರ್ಜಿನ ಅವ್ರು ಇಸ್ಕೊಂಡಿದ್ದಾರೆ, ಸೊ ದಟ್ ಈಸ್ ಎನರ್ಜಿ ಇಸ್ ಕನ್ಸರ್ವ್. ಓಕೆ, ಇದೇ ಕಿರ್ಚಾಫ್ ಲಾಗಳನ್ನ ಯೂಸ್ ಮಾಡಿಕೊಂಡು ವೀಟ್ ಸ್ಟೋನ್ ನೆಟ್ವರ್ಕ್ ಅಂತ ಒಂದು ಮಾಡಿದ್ದಾರೆ. ಓಕೆ, ಸೊ ವೀಟ್ ಸ್ಟೋನ್ ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ ನೋಡಿ. ಸೊ ವೀಟ್ ಸ್ಟೋನ್ ಬ್ರಿಡ್ಜ್ ಅಂದ್ರೆ ಇದೇ ತರ ಇರಬೇಕು ಆ ಚಿತ್ರ. ಓಕೆ, ಈ ತರದ ಒಂದು ರಾಂಬಸ್ ನ ಬಿಡಿಸಬೇಕು, ಮಧ್ಯೆ ಗ್ಯಾಲ್ವನೋಮೀಟರ್ ಹಾಕಬೇಕು, ರಾಂಬಸ್ ನ ಎಲ್ಲ ಆರ್ಮ್ಗಳಲ್ಲೂ ಒಂದೊಂದು ರೆಸಿಸ್ಟರ್ಗಳನ್ನ ಕನೆಕ್ಟ್ ಮಾಡಬೇಕು. ಓಕೆ, ಅದರಲ್ಲಿ ನಮಗೆ 3 ರೆಸಿಸ್ಟೆನ್ಸ್ಗಳು ಗೊತ್ತಿತ್ತು ಅಂದ್ರೆ 4ನೇ ರೆಸಿಸ್ಟೆನ್ಸ್ ನ ವ್ಯಾಲ್ಯೂನ ನಾವು ಕಂಡುಹಿಡಿಯಬಹುದು. ದಟ್ ಈಸ್ ದ ಪವರ್ ಆಫ್ ವೀಟ್ ಸ್ಟೋನ್ ನೆಟ್ವರ್ಕ್. ಓಕೆ, ಸೊ ಈ ಡಿರೈವೇಶನ್ ನೀವು ಮಾಡ್ತಾ ಹೋದ್ರೆ ನಿಮಗೆ ಫೈನಲ್ ಎಕ್ಸ್ಪ್ರೆಷನ್ ಬರುತ್ತೆ, ಅದನ್ನ ನಾವು ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ದಿ ವೀಟ್ ಸ್ಟೋನ್ ನೆಟ್ವರ್ಕ್ ಅಂತ ಕರಿತೀವಿ. ದಟ್ ಈಸ್ R2/R4 ಈಸ್ ಈಕ್ವಲ್ ಟು R1/R3 ಬರುತ್ತೆ. ಓಕೆ, ಅಥವಾ ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಸೊ ಇದು ಡಿವೈಡೆಡ್ ಬೈ ಇದು ಮಸ್ಟ್ ಬಿ ಈಕ್ವಲ್ ಟು ಇದು ಡಿವೈಡೆಡ್ ಬೈ ಇದು ಅಷ್ಟೇ. ಓಕೆ, ಲೆಫ್ಟ್ ಟಾಪ್ ರೆಸಿಸ್ಟರ್ ಡಿವೈಡೆಡ್ ಬೈ ಲೆಫ್ಟ್ ಬಾಟಮ್ ರೆಸಿಸ್ಟರ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಟಾಪ್ ರೆಸಿಸ್ಟರ್ ಡಿವೈಡ್ ಬೈ ರೈಟ್ ಬಾಟಮ್ ರೆಸಿಸ್ಟರ್ ಆಗಿರಬೇಕು. ಓಕೆ, ಅಷ್ಟೇ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೋದು, ಅನ್ನೋನ್ ರೆಸಿಸ್ಟೆನ್ಸ್ ನ ವ್ಯಾಲ್ಯೂನ ನಾವು ಕಂಡುಹಿಡಿಯಬಹುದು. ಓಕೆ, ಸೊ ಅದನ್ನ ಯೂಸ್ ಮಾಡಿಕೊಂಡು ವೀಟ್ ಸ್ಟೋನ್ ನೆಟ್ವರ್ಕ್ ನ ಯೂಸ್ ಮಾಡಿಕೊಂಡು ಮೀಟರ್ ಬ್ರಿಡ್ಜ್ ಮತ್ತೆ ಪೊಟೆನ್ಶಿಯೋಮೀಟರ್ ನ 2 ಡಿವೈಸ್ಗಳನ್ನ ಕಂಡುಹಿಡಿದಿದ್ದಾರೆ. ಮೀಟರ್ ಬ್ರಿಡ್ಜ್ ನ ನಿಮ್ಮ ಲ್ಯಾಬ್ ಯೂಸ್ ಮಾಡ್ತೀರಿ ಟು ಫೈಂಡ್ ದಿ ಅನ್ನೋನ್ ರೆಸಿಸ್ಟೆನ್ಸ್, ಅದೇ ರೀತಿ ಪೊಟೆನ್ಶಿಯೋಮೀಟರ್ ನ ಕೂಡ ನಿಮ್ಮ ಲ್ಯಾಬ್ ಯೂಸ್ ಮಾಡ್ತೀರಿ ಟು ಕಂಪೇರ್ ದಿ EMF ಆಫ್ 2 cells ಮತ್ತೆ ಟು ಫೈಂಡ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್. ಓಕೆ, ಸೊ ಇದೊಂದು ಮೈಂಡ್ ಮ್ಯಾಪ್, ಅಂದ್ರೆ ಇಡೀ ಈ ಚಾಪ್ಟರ್ ಬರುವಂತಹ ಎಲ್ಲ ಕಾನ್ಸೆಪ್ಟ್ ಗಳನ್ನು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಇದನ್ನ ಒಂದ್ಸಲ ನೋಡ್ಬಿಟ್ರೆ ನೀವು ಆರಾಮಾಗಿ ಇಡೀ ಪಾಠನ ರಿವೈಸ್ ಮಾಡ್ಬೋದು, ಈ ಪಾಠದಲ್ಲಿ ಏನೇನು ಬಂತು ಅದನ್ನ. ಓಕೆನಾ?
Yes, so that's all about this topic. ಏನಾದ್ರು ಕೇಳಲಿಕ್ಕಿದೆಯಾ? ಸದ್ಯಕ್ಕೆ ಯಾವ ಪ್ರಶ್ನೆ ಇಲ್ಲ ಡಾಕ್ಟರ್. ಓಕೆ ಸರ್, ಓಕೆ. ಹಾಗಾದ್ರೆ ಸೊ ಕ್ವಶನ್ಸ್ ಇದ್ರೆ ನೀವು ನನಗೆ ಕಳಿಸ್ಬೋದು. ಓಕೆ, ಸರ್ಗೆ ಇಮೇಲ್ ಐಡಿಗೆ ಕಳಿಸಿ, ಅವ್ರು ನಮಗೆ ಹೇಳ್ತಾರೆ. ಇಲ್ಲ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಐ ವಿಲ್ ಆನ್ಸರ್ ದ ಕ್ವಶನ್ಸ್. ಓಕೆ, ಸೊ ಮುಂದಿನ ಉಪನ್ಯಾಸ ಯಾವಾಗ ಮತ್ತೆ ಏನು? ಒಂದು ಪ್ರಶ್ನೆ ಬಂತು ಅಶೋಕ್ ಬಡಿಗೇರ್ ಅಂತ ಅವರಿಂದ. ಹಾ, ಈಸ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ ಅಂತ. ಏನಂತ ಬಂದಿದೆ ಸರ್? ವಾಟ್ ಈಸ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ ಸರ್ ಅಂತ. ಓಕೆ, ಇಟ್ಸ್ ಎ ಗುಡ್ ಕ್ವೆಶನ್. ಸಿ, ರೆಸಿಸ್ಟೆನ್ಸ್ ಅಂದ್ರೆ ಏನು? ಆಪೋಸಿಷನ್ ಆಫರ್ಡ್. ಒಂದು ಕಂಡಕ್ಟರ್ ಆಪೋಸಿಷನ್ ಆಫರ್ ಮಾಡತ್ತಲ್ಲ, ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಅದು ಆಪೋಸಿಷನ್. ಅದಕ್ಕೆ ಉಲ್ಟಾ ಏನು? ಸಪೋರ್ಟ್ ಮಾಡೋದು. ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಗಳು ಹೋಗ್ಲಿಕ್ಕೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ನಾವು ಕೇಳಿದ್ರೆ, ಸೊ ಅದನ್ನ ನಾವು ಕಂಡಕ್ಷನ್ ಅಂತ ಕರಿತೀವಿ. ಓಕೆ, ರೆಸಿಸ್ಟೆನ್ಸ್ ಮತ್ತೆ ಕಂಡಕ್ಟೆನ್ಸ್ ಅವೆರಡನ್ನು ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಏರಿಯಾ ತಗೊಂಡ್ರೆ ದಟ್ ಬಿಕಮ್ಸ್ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ. ಓಕೆ, ರೆಸಿಸ್ಟೆನ್ಸ್ಗೆ ಆಪೋಸಿಟ್ ಇರೋದೇ ಕಂಡಕ್ಟೆನ್ಸ್, ರೆಸಿಸ್ಟಿವಿಟಿಗೆ ಆಪೋಸಿಟ್ ಇರೋದು ಕಂಡಕ್ಟಿವಿಟಿ ಆಗಿರುತ್ತೆ ಅಷ್ಟೇ. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೇಳಬಹುದು. ಇಲ್ಲ ತಮ್ಮ ವರ್ಚುವಲ್ ಹ್ಯಾಂಡ್ ಅನ್ನ ರೇಸ್ ಮಾಡಿದ್ರೆ ಐ ಕ್ಯಾನ್ ಅನ್ಮಿಟ್ ದೆಮ್. ನೀವು ಮಾತಾಡೋ ತರ ಮಾಡಬಹುದು. ನಾವು ಯಾವುದೇ ಪ್ರಶ್ನೆ ಇಲ್ಲ ಅಂದ್ರೆ ನಾವು ವಿಲ್ ಎಂಡ್ ಟುಡೇ ಸೆಷನ್ ಫಾರ್ಮಲಿ. Meanwhile, Dr. Rohith, I request you to give 2 questions so that the students can write on this little paragraph kind of answer. It should be. For Okay. such 2 questions, we request you to give so that the students can send their answers, and the best answers will be chosen. Cash prize to encourage them. Okay, so one question, so we'll take it from Ohm's law. Okay, so state and explain Ohm's law and mention its 2 limitations. State and explain Ohm's law and mention its 2 limitations. The first question. And the second question is, derive the expression for EMF of 2 cells in series combination. Derive the expression for equivalent EMF of 2 cells in series combination. Thank you, Doctor. Yes, sir. Question is that what is the explain what is potential difference? ಓಕೆ, ಸೊ ಆಕ್ಚುಲಿ ನಾನು ಇನ್ನೇ ಕ್ಲಾಸಲ್ಲಿ ನಾನು ಹೇಳಿದ್ದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ, ಸೊ ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ 2 ಪಾಯಿಂಟ್ಗಳನ್ನ ತಗೊಂಡ್ರೆ ಪ್ರತಿ ಪಾಯಿಂಟ್ ಅಲ್ಲೂ ಬೇರೆ ಬೇರೆಯ ಪೊಟೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಓಕೆ, ಆ 2 ಪೊಟೆನ್ಷಿಯಲ್ ವ್ಯಾಲ್ಯೂಗಳ ಮಧ್ಯೆ ಇರೋ ಡಿಫ್ರೆನ್ಸ್ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇದಕ್ಕೊಂದು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಚೇಂಜ್ ಆಗುತ್ತೆ, ಅದನ್ನ ಆ ರೀತಿಲೇ ಹೇಳೋಣ. ಒಂದು ಸೆಲ್ ತಗೊಂಡ್ರೆ, ನೀವೇನು ಸೆಲ್ ತಗೋಬೇಕಾದ್ರೆ ನೀವು ಹೇಳ್ತಿರಲ್ಲ ವೋಲ್ಟೇಜ್ ಅಂತ ಹೇಳಿ, ಸೊ ಅದನ್ನೇ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸೆಲ್ಲಿನ ಪಾಸಿಟಿವ್ ಟರ್ಮಿನಲ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಏನಿರುತ್ತಲ್ಲ ಅವುಗಳ ವೋಲ್ಟೇಜ್ ಡಿಫ್ರೆನ್ಸ್. ಅಂದ್ರೆ ಈಗ ನೀವು ಒಂದು 9 ವೋಲ್ಟ್ ಸೆಲ್ ನ ತಗೊಳ್ತೀರಿ ಅಂದ್ರೆ ಅದರಲ್ಲಿ ಪಾಸಿಟಿವ್ ಟರ್ಮಿನಲ್ ಪ್ಲಸ್ 4.5 ವೋಲ್ಟ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ ಮೈನಸ್ 4.5 ವೋಲ್ಟ್ ಇರುತ್ತೆ. ಓಕೆ, ಅವೆರಡರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ನೋಡಿದ್ರೆ ಪ್ಲಸ್ 4.5 ಮೈನಸ್ ಆಫ್ ಮೈನಸ್ 4.5. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಸೊ ಡಿಫ್ರೆನ್ಸ್ ವಿಲ್ ಬಿ 9 ವೋಲ್ಟ್ ಆಗಿರುತ್ತೆ. ಸೊ ದಟ್ 9 ವೋಲ್ಟ್ ಇಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಂದ್ರೆ ಒಂದು 2 ಟರ್ಮಿನಲ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಟರ್ಮಿನಲ್ ಅಲ್ಲಿ ಪಾಸಿಟಿವ್ ಚಾರ್ಜ್ಗಳೆಲ್ಲ ಇದ್ರೆ ಅವುಗಳ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಪೊಟೆನ್ಷಿಯಲ್. ನೆಗೆಟಿವ್ ಟರ್ಮಿನಲ್ ಇರೋ ನೆಗೆಟಿವ್ ಚಾರ್ಜ್ಗಳ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಅದರ ಪೊಟೆನ್ಷಿಯಲ್. ಸೊ ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ದಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಷ್ಟೇ. ಇದೊಂಥರ ನಮ್ದು ಹೈಟ್ ಡಿಫ್ರೆನ್ಸ್ ಇರುತ್ತಲ್ಲ ಆ ತರ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಎಸ್ ಸರ್. ಏನಾದರೂ ಪ್ರಶ್ನೆ ಇದ್ರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ನಮಗೆ ಇಮೇಲ್ ಮೂಲಕ ಇಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೇಳಬಹುದು. ನಾವು ಡಾಕ್ಟರ್ ರೋಹಿತ್ ಅವರೊಂದಿಗೆ ಸಂವಹನ ಮಾಡ್ಬಿಟ್ಟು ನಿಮ್ಗೆ ಉತ್ತರವನ್ನು ಕಳಿಸ್ತೀವಿ. ಸೊ ಇವತ್ತಿನ ಉಪನ್ಯಾಸವನ್ನು ನಾವು ಮುಕ್ತಾಯಗೊಳಿಸ್ತಾ ಇದೀವಿ ಈಗ ಔಪಚಾರಿಕವಾಗಿ. ಮುಂದಿನ ಉಪನ್ಯಾಸದ ಬಗ್ಗೆ ನಮ್ಮ ಸಿಬ್ಬಂದಿಯವರು ನಿಮ್ಗೆ ತಿಳಿಸ್ತಾರೆ. ಡಾಕ್ಟರ್ ರೋಹಿತ್, ನಿಮ್ದು ಉಪನ್ಯಾಸ ಇದೆಯಾ ನೆಕ್ಸ್ಟ್?
ಇಲ್ಲ ನಂದು ಇನ್ನೊಂದಿದೆ ಸರ್. ಇನ್ನೊಂದಿದೆ, ಅದು ಡೇಟ್ ಹಾ. ಮೋಸ್ಟ್ಲಿ ನಾಳೆ ಇಲ್ಲ, ಬೇರೆ ಡೇಟ್ ಅಲ್ಲಿ ಇರ್ಬೋದು. ಹೌದೌದು, ಬೇರೆ ಡೇಟ್ ಅಲ್ಲಿ ಇದೆ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. On behalf of KST and on behalf of all the teachers and students, I would like to thank immensely and wholeheartedly Dr. Rohith V for delivering today's session on electric current and Ohm's law. Thank you very much, Dr. Rohith. Thank you sir, thank you. Also, I would like to thank all the teachers and students who have joined with us today in this WebEx platform as well as in the YouTube channel to view this today's lecture series. Thank you very much on behalf of KST and on my own behalf. And I request all the students and teachers to outreach this program to your friends and teachers so that others also can get benefit of this program, at least by viewing in the YouTube channel. Who knows, it may help in one or other way to their academics or examinations or to brush their skills or another skill development kind of thing. So I request once again all the students to inform about this program. Even if they have not selected for this talent search program, they also can join this lecture series. They can attend and they can view and they can answer the questions also. With this information, I would like to end today's session. Thank you one and all. Thank you very much, Doctor. Welcome. Thank you sir. Thank you.